ಭಗವದ್ಗೀತೆಯ 17ನೇ ಅಧ್ಯಾಯ. ಅದರಲ್ಲಿ ಈ 16ನೇ ಅಧ್ಯಾಯದ ಕಡೆಯಲ್ಲಿ ಬಂದ ವಿಷಯ ಏನಿದೆ ಅದರ ಮುಂದುವರಿಕೆ. ವಿಶೇಷವಾಗಿ 3 ಗುಣಗಳು, ಸಾತ್ವಿಕ, ರಾಜಸ, ತಾಮಸ. ಈ 3 ಗುಣಗಳಿಗೆ ಅನುಸಾರವಾಗಿ ಏನೇನು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅದನ್ನು ಇಲ್ಲಿ ವಿಸ್ತಾರವಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಪೀಠಿಕೆಯಾಗಿ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇಲ್ಲಿ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಇದು ಅರ್ಜುನ ಕೇಳ್ತಾ ಇರುವಂತಹ ಪ್ರಶ್ನೆ. ಅಂದರೆ ಹಿಂದಿನ ಅಧ್ಯಾಯದ ಕಡೆಯಲ್ಲಿ ಕೃಷ್ಣ ಏನು ಹೇಳಿದ ಅಂತ ಹೇಳಿದರೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಹೇಳಿದ. ನಾವು ಏನೇ ಮಾಡಬೇಕಾದ್ರೆ ಇದು ಮಾಡಬೇಕು, ಇದು ಮಾಡಬಾರ್ದು. ಈ ವಿಷಯದಲ್ಲಿ ನಮಗೆ ಶಾಸ್ತ್ರವೇ ಪ್ರಮಾಣ, ಶಾಸ್ತ್ರದಲ್ಲಿ ಹೇಳಿದಾಗೆ ಮಾಡಬೇಕು ನಾವು ಅಂತ ತಿಳಿಸಿದ. ಇಲ್ದಿದ್ರೆ ಶಾಸ್ತ್ರದಲ್ಲಿ ಹೇಳದೇ ಇಲ್ದಾಗೆ ಮಾಡದೇ ಇದ್ದರೆ ನಸ ಸಿದ್ಧಿಮವಾಪ್ನೋತಿ ನ ಸುಖಂನ ಪರಾಂಗತಿಂ ಅಂತ ಹೇಳಿದ. ಶಾಸ್ತ್ರದಲ್ಲಿ ಹೇಳಿದಾಗೆ ಮಾಡದೇ ಇದ್ದರೆ ಅವನಿಗೆ ಒಳ್ಳೆಯದಾಗೋದಿಲ್ಲ, ಸದ್ಗತಿ ಸಿಗುವುದಿಲ್ಲ, ಇಲ್ಲಿ ಒಳ್ಳೆಯದಾಗೋದಿಲ್ಲ ಅಂತ ತಿಳಿಸಿದ. ಅದಕ್ಕೆ ಇವಾಗ ಅರ್ಜುನನ ಪ್ರಶ್ನೆ ಏನು ಅಂತ ಹೇಳಿದರೆ, ಹಾಗಿದ್ದರೆ ಇವಾಗ ಒಬ್ಬ ವ್ಯಕ್ತಿ ಇಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳಿದರೆ, ದೇವರ ಬಳಿ ಹೋಗಬೇಕು ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಹೇಳಿದಾಗೇ ಮಾಡಬೇಕು. ಶಾಸ್ತ್ರದಲ್ಲಿ ಯಾವ್ದು ಮಾಡಬೇಡ ಅಂತ ಹೇಳಿದ್ದಾರೆ ಅದನ್ನು ಮಾಡಬಾರ್ದು. ಈ ರೀತಿ ನೀನು ಹೇಳಿದಾಗ ಆಯಿತು. ಆದರೆ ಈ ಜಗತ್ತಿನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ಯಹ ಶಾಸ್ತ್ರವಿಧಿ ಉತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತ. ಕೆಲವರು ಇರ್ತಾರೆ, ಅವರೆಂಥವ್ರು ಅಂತ ಹೇಳಿದರೆ ಅವರಿಗೆ ಶಾಸ್ತ್ರವಿಧಿ ಉತ್ಸೃಜ್ಯ ಅಂತ ಹೇಳ್ತಾರೆ. ಶಾಸ್ತ್ರವಿಧಿ ಅಂತ ಹೇಳಿದರೆ ಶಾಸ್ತ್ರ ಈ ರೀತಿ ವಿಧಿಸಿದೆ. ವಿಧಿಸುವುದು ಅಂತ ಹೇಳಿದರೆ ಹೀಗೆ ಮಾಡು ಅಂತ ಹೇಳುವುದು, ಆರ್ಡರ್, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳುದು. ಅದನ್ನು ಉತ್ಸೃಜ್ಯ ಅಂದರೆ ಬಿಟ್ಟಿದ್ದಾರು. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಬಿಟ್ಟಿದ್ದಾರು. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂದರೆ, ಬಿಡುವುದು 2 ರೀತಿ ಉಂಟು. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಡುವುದು 2 ರೀತಿ ಉಂಟು. ಒಂದೇನು ಅಂತ ಹೇಳಿದರೆ ಅದರ ಮೇಲೆ ತಿರಸ್ಕಾರದಿಂದ, ಶಾಸ್ತ್ರದ ಮೇಲೆ ಅವನಿಗೆ ಗೌರವ ಇಲ್ಲ, ನಾಸ್ತಿಕತೆ, ತಿರಸ್ಕಾರ. ಅದರಿಂದಾಗಿ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಬಿಟ್ಟುಬಿಡ್ಬೋದು. ಇದಲ್ಲೇನು ಅಜ್ಜಿ ಶಾಸ್ತ್ರ, ಇದನ್ನು ಅಜ್ಜಿ ಪುರಾಣ, ಇದನ್ನೇನು ಹೇಳೋದು, ಈ ರೀತಿ ಇರುವವರು ಕೆಲವರು. ಇನ್ನು ಕೆಲವರು ಎಂಥವ್ರು ಅಂತ ಹೇಳಿದರೆ, ಅವರು ಶಾಸ್ತ್ರವನ್ನು ಬಿಟ್ಟಿದ್ದಾರೆ ಅಂದರೆ ಅರ್ಥ ಏನಂದರೆ ಅವ್ರಿಗೆ ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಏನು ಹೇಳಿದೆ ಗೊತ್ತಿಲ್ಲ, ಅವ್ರಿಗೆ ತಿಳ್ಕೊಂಡಿಲ್ಲ. ಆ ರೀತಿ ಅಜ್ಞಾನದಿಂದಾಗಿ ಶಾಸ್ತ್ರದಲ್ಲಿ ಹೇಳಿರುವುದನ್ನು ಬಿಟ್ಟಿದ್ದಾರೆ. ಇಂಥವರನ್ನು ಕುರಿತಿಲ್ಲಿ ಹೇಳ್ತಾ ಇರುವಂಥದ್ದು. ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ, ಅವರು ಶಾಸ್ತ್ರವನ್ನು ತಿಳ್ಕೊಂಡಿಲ್ಲ. ಆದರೆ ಅವರಲ್ಲಿ ಶ್ರದ್ಧೆ ಇದೆ. ಶ್ರದ್ಧೆಯಿಂದ ಅವರ ಆರಾಧನೆ ಮಾಡ್ತಾರೆ, ದೇವರ ಆರಾಧನೆಯನ್ನು ಮಾಡ್ತಾರೆ. ಶ್ರದ್ಧೆಯಿಂದ ದೇವರ ಆರಾಧನೆಯನ್ನು ಮಾಡ್ತಾರೆ. ಆದರೆ ಶಾಸ್ತ್ರದಲ್ಲಿ ಹೇಳಿದ್ದವರಿಗೆ ಗೊತ್ತಿಲ್ಲ. ಇಂಥವ್ರು ಇರ್ತಾರೆ ನೋಡಿ. ಇದೊಂಥರ ಗೊಂದಲ. ಯಾಕೆ ಅಂತ ಹೇಳಿದರೆ, ಅವರು ದೇವ್ರ ಪೂಜೆ ಮಾಡ್ತಾರೆ ಅಂತ ಹೇಳಿದಿರುವಾಗ, ಭಗವಂತನ ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಗೊತ್ತಿರಲೇಬೇಕಲ್ವಾ. ಗೊತ್ತಿಲ್ಲದೆ ದೇವರ ಆರಾಧನೆ ಮಾಡೋದು ಹೇಗೆ? ಅವರು ಗೊತ್ತಿದೆ ಅಂತ ಹೇಳಿದ್ರೆ ಶಾಸ್ತ್ರ ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ. ಶಾಸ್ತ್ರ ವಿಧಿ ಮುತ್ಸೃಜ್ಯ ಅಂತ ಹೇಳೋದು ಯಾಕೆ? ಇದು ಹೇಗೆ? ಇದೆರಡೂ ಕಾಂಟ್ರಡಕ್ಟರಿ ಆಯ್ತಲ್ವಾ, ವಿರುದ್ಧವಾಯ್ತಲ್ವಾ ಅಂತ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ನಾವಿಲ್ಲಿ ಯಾವ ರೀತಿ ತಿಳ್ಕೊಳ್ಬೇಕಾದದ್ದಕ್ಕೆ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಹೌದು, ಅವನು ತಿಳ್ಕೊಂಡಿಲ್ಲ, ಆದರೆ ತಿಳಿಯುವ ಯೋಗ್ಯತೆ ಇದೆ ಅವನಿಗೆ. ತಿಳಿಯುವ ಯೋಗ್ಯತೆ ಇದ್ದರೂ ಕೂಡ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ತಿಳ್ಕೊಂಡೇ ಇಲ್ಲ ಅಂತ ಅರ್ಥ ಅಲ್ಲ. ಯಾಕಂತ ಹೇಳಿದ್ರೆ 0, ಏನೂ ತಿಳ್ಕೊಳ್ಳದೇ ಇದ್ದವನಿಗೆ ಏನು ದೇವ್ರ ಪೂಜೆ ಮಾಡ್ಲಿಕ್ಕೆ ಬರೋಲ್ಲ, ಏನು ದೇವರ ಆರಾಧನೆ ಮಾಡ್ಲಿಕ್ಕೆ ಬರೋಲ್ಲ. ಆದರೆ ಇಲ್ಲಿ ಹೇಳ್ತಾ ಇರೋದು ಯಾವ ರೀತಿಯಿಂದ ಶ್ರದ್ಧೆಯ ಅನ್ವಿತ ಅಂತ ಹೇಳುವ ಮೂಲಕ ಅರ್ಜುನ ತಿಳ್ಕೊಂಡಿದ್ದಾನೆ, ಸ್ವಲ್ಪ ತಿಳ್ಕೊಂಡಿದ್ದಾನೆ, ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದಾನೆ. ಆದರೆ ಕರೆಕ್ಟಾಗಿ ತಿಳ್ಕೊಂಡಿಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ. ಅಂದರೆ ಸರಿಯಾಗಿ ತಿಳ್ಕೊಳ್ಳೋದು ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ, ವೇದಶಾಸ್ತ್ರಗಳನ್ನೆಲ್ಲ ಅರ್ಥ ಸಮೇತವಾಗಿ ಅಧ್ಯಯನ ಮಾಡಿ. ವೇದಾಧ್ಯಯನ ಅಂತ ಹೇಳಿದರೆ ಬರೀ ಮಂತ್ರ ಕಲಿಯುವುದು ಅಷ್ಟೇ ಅಲ್ಲ, ಮಂತ್ರದ ಆ ಅರ್ಥವನ್ನು ಹೇಗೆ ನಾನು ವಿನಿಯೋಗ ಮಾಡಬೇಕು, ಅದನ್ನು ಎಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಶಾಸ್ತ್ರದ ವೇದಗಳ ಅರ್ಥ ಏನು ಅದನ್ನು ತಿಳ್ಕೊಂಡು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾನೆ. ಇಂಥವನು ನಿಜವಾಗ್ಲೂ ಶಾಸ್ತ್ರದ ಪ್ರಕಾರ ಇರುವಂಥವನು. ಎಲ್ಲರೂ ಅದೇ ರೀತಿ ಇರೋಲ್ಲ. ಯಾಕಂದರೆ ಎಲ್ರಿಗೂ ಆ ರೀತಿ
ತಳಸ್ಪರ್ಶಿಯಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ವೇದವನ್ನು ಎಲ್ರಿಗೂ ಆ ರೀತಿ ತಳಸ್ಪರ್ಶಿಯಾಗಿ ಸಂಪೂರ್ಣ ತಿಳ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಶ್ರದ್ಧೆ ಇದೆ ಅವರಿಗೆ. ಶ್ರದ್ಧಾ ಅಂದರೆ ನಂಬಿಕೆ, ದೇವರ ಮೇಲೆ ನಂಬಿಕೆ ಇದೆ ಅವನಿಗೆ. ಶಾಸ್ತ್ರದ ಬಗ್ಗೆ ನಂಬಿಕೆ ಇದೆ, ಶಾಸ್ತ್ರದ ಬಗ್ಗೆ ತಿರಸ್ಕಾರ ಇಲ್ಲ, ಶಾಸ್ತ್ರದ ಬಗ್ಗೆ ನಂಬಿಕೆ ಇದೆ. ವೇದ, ಶಾಸ್ತ್ರ, ಪುರಾಣ ಇವುಗಳ ಬಗ್ಗೆ ನಂಬಿಕೆ ಇದೆ. ಇಂಥವನು ಏನು ಮಾಡ್ತಾ ಇದ್ದಾನೆ ಆರಾಧನೆ, ಇವನನ್ನು ಏನು ಅಂತ ಕರೆಯೋಣ? ತೇಷಾಂ ನಿಷ್ಠಾತು ಕಾ ಕೃಷ್ಣ. ಕೃಷ್ಣ ಇವನ ನಿಷ್ಠೆ ಅಂದರೆ ಇವನ ಸ್ಥಿತಿ ಅಂತದ್ದು. ಅಂದರೆ ಸ್ಥಿತಿ ಎಂತಾದ್ರು ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಸತ್ವಂ ಆಹೋ ರಜಸ್ತಮಃ. ಅಂದರೆ ಇವನ ಸ್ಥಿತಿ ಏನು ಅಂತ ಹೇಳಿದ್ರೆ ಇವನ ಕಂಡೀಷನ್ ಏನು? ಇವನನ್ನು ಸಾತ್ವಿಕ ಅಂತ ನಾವು ಪರಿಗಣನೆಯನ್ನು ಮಾಡೋಣ, ಇವನನ್ನು ರಾಜಸ ಅಂತ ಪರಿಗಣನೆ ಮಾಡೋಣ, ಅಥವಾ ಇವನನ್ನು ತಾಮಸವಾದ ವ್ಯಕ್ತಿಯಿಂದ ಪರಿಗಣನೆಯನ್ನು ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇವನನ್ನು ಸಾತ್ವಿಕ ವ್ಯಕ್ತಿಯಿಂದ ನಾವು ಪರಿಗಣನೆ ಮಾಡೋಣ ಅಂತ ಹೇಳಿದರೆ ನಮಗೆ ಕನ್ಫ್ಯೂಷನ್ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು ತಿಳ್ಕೊಂಡಿಲ್ಲ ಅವನು. ಇನ್ನು ತಾಮಸ ವ್ಯಕ್ತಿ ಅಂತ ನಾವು ತಿಳ್ಕೊಳ್ಳೋಣ, ಶ್ರದ್ಧೆ ಇದೆ ಅವನಲ್ಲಿ, ಶ್ರದ್ಧೆ ಇದೆ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಇವನನ್ನು ತಾಮಸ ಅಂತ ಹೇಳಲಿಕ್ಕೂ ಆಗ್ತಾ ಇಲ್ಲ, ಸಾತ್ವಿಕ ಅಂತ ಹೇಳಲಿಕ್ಕೂ ಆಗ್ತಾ ಇಲ್ಲ. ಇನ್ನು ಎರಡರ ಮಧ್ಯದಲ್ಲಿರುವವನು ಅಂತ ಹೇಳೋಣ, ಎರಡರ ಮಧ್ಯದಲ್ಲಿರುವವನು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಅದು ಆ ಕಡೆ ಎಲ್ಲ ಈ ಕಡೆ ಎಲ್ಲ ಇವನದ್ದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವನನ್ನು ಏನು ಅಂತ ನಾವು ತಿಳ್ಕೊಳ್ಳೋದು ಅಂತ ಹೀಗೆ ಬಹಳ ಸುಂದರವಾದ ಪ್ರಶ್ನೆಯನ್ನು ಮಾಡ್ತಾನೆ ಅರ್ಜುನ. ಇದು ವಾಸ್ತವಿಕವಾಗಿ ಇವತ್ತು ನಾವು ಜಗತ್ತಿನಲ್ಲೇ ನೋಡುವಂಥದ್ದು. ಅನೇಕ ಮಂದಿ ಏನಂತ ಹೇಳಿದರೆ ತಾವು ಮಾಡ್ತಾರೆ, ಆರಾಧನೆಯನ್ನೇನೋ ಮಾಡ್ತಾರೆ, ಆದರೆ ಅವರು ಸಂಪೂರ್ಣವಾಗಿ ಅಂತ ತಿಳ್ಕೊಂಡಿರೋಲ್ಲ. ಇವಾಗೊಂದು ದೇವ್ರ ಪೂಜೆ ಮಾಡೋದು ಅಂತ ಹೇಳಿದರೆ ದೇವ್ರ ಪೂಜೆ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ದಾರೆ ಹಾಗೇ ತಿಳಿದು ಪೂಜೆ ಮಾಡೋರು ಎಷ್ಟು ಮಂದಿ ಇದ್ದಾರೆ? ಶಾಸ್ತ್ರದಲ್ಲಿ ಹೇಳಿದಾಗೆ ತಿಳಿದು ಪೂಜೆ ಮಾಡೋರು ಎಷ್ಟು ಮಂದಿ ಇದ್ದಾರೆ? ಬಹಳ ಕಡಿಮೆ ಅಂದರೆ ಬಹಳ ಕಡಿಮೆ. ಮತ್ತೇನು ಅಂತ ಹೇಳಿದ್ರೆ ಎಲ್ಲ ಏನೋ ಚೂರು ಪೂಜೆ ಪುನಸ್ಕಾರಗಳನ್ನು ತಿಳ್ಕೊಂಡಿರ್ತಾರೆ, ಆ ರೀತಿ ತಾವು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥವ್ರ ಕಥೆ ಏನು ಅಂತ ಹೇಳುವಂಥದ್ದು ಇವಾಗ ಪ್ರಶ್ನೆ. ಅದಕ್ಕೆ ಕೃಷ್ಣ ತುಂಬ ಸುಂದರವಾಗಿ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾನೆ. ಅದೇ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ನೋಡ ಅರ್ಜುನ, ವಾಸ್ತವಿಕವಾಗಿ ನೀನಿವಾಗ ಒಂದು ಪ್ರಶ್ನೆ ಕೇಳಿದ್ಯಲ್ವ, ಶಾಸ್ತ್ರ ತಿಳ್ಕೊಂಡಿಲ್ಲ, ಶ್ರದ್ಧೆ ಇದೆ, ಅವನನ್ನು ಒಳ್ಳೆಯವನು ಕೆಟ್ಟವನು ಅಂತ ಹೇಳುವುದಾ? ಯಾವ ರೀತಿ ಹೇಳೋದು ಅಂತ? ಹೌದು, ಶಾಸ್ತ್ರ ತಿಳ್ಕೊಂಡಿಲ್ಲ ಅಂತ ಹೇಳೋದನ್ನು ಬಿಟ್ಟುಬಿಡಿ. ಇವಾಗ ಶ್ರದ್ಧೆ ಇದೆ ಅಂತ ನೀನು ಹೇಳ್ತಾ ಇದೆಯಲ್ವಾ, ಈ ಶ್ರದ್ಧೆಗೆ ಅನುಗುಣವಾಗಿ ಇವಾಗ ನಾವು ಅವನನ್ನು ಯಾರು ಅಂತ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಸಾತ್ವಿಕನಾದ ವ್ಯಕ್ತಿಯೋ, ರಾಜಸನಾದ ವ್ಯಕ್ತಿಯೋ, ತಾಮಸನಾದ ವ್ಯಕ್ತಿಯೋ, ಅಂದರೆ ಇವನು ಒಳ್ಳೆಯವನೋ ಕೆಟ್ಟವನೋ ಮಧ್ಯದವನೋ, ಇದನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಅವನ ಸ್ವಭಾವವಾದ ಶ್ರದ್ಧೆಯಿಂದ, ಸ್ವಾಭಾವಿಕವಾದ ಶ್ರದ್ಧೆ. ನೋಡಿ ಅದನ್ನು ಹೇಳ್ತಾ ಇರೋದು ಸ್ವಭಾವಜ ಶ್ರದ್ಧಾ ಅಂತ. ದೇಹಿನಾಂ ಸ್ವಭಾವಜ ಶ್ರದ್ಧಾ ಅಂತ ಹೇಳಿದರೆ ಯಾಕೆ ಸ್ವಭಾವಜ ಅಂದರೆ ಸ್ವಾಭಾವಿಕವಾಗಿರುವ ಶ್ರದ್ಧೆ, ಸ್ವಭಾವದಿಂದ ಬಂದಿರುವ ಶ್ರದ್ಧೆ, ಹುಟ್ಟಿನಿಂದ ಬಂದಿರುವ ಶ್ರದ್ಧೆ. ಯಾಕಿದನ್ನು ಹೇಳ್ತಾರೆ ಅಂದರೆ ಇನ್ನೊಂದು ಶ್ರದ್ಧೆ ಇದೆ. ಅದ್ಯಾವುದು ಅಂತ ಹೇಳಿದರೆ ಪ್ರಭಾವದಿಂದ ಬರುವ ಶ್ರದ್ಧೆ ಒಂದಿದೆ. ಸ್ವಭಾವದ ಶ್ರದ್ಧೆ ಒಂದು, ಪ್ರಭಾವದ ಶ್ರದ್ಧೆ ಒಂದು. ಅಂದರೆ ನಂಬಿಕೆ. ಶ್ರದ್ಧೆ ಅಂತ ಹೇಳಿದ್ರೆ ನಂಬಿಕೆ. ಶ್ರದ್ಧಾ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ. ಈ ನಂಬಿಕೆ ಅನ್ನುವಂಥದ್ದು ಇವನೊಳಗೆ ಒಂದು ಕೂತಿರ್ತದೆ ಹುಟ್ಟಿನಿಂದಲೇ. ಇನ್ನೊಂದೇನು ಅಂತ ಹೇಳಿದ್ರೆ ಹೊರಗಿನ ಪ್ರಭಾವದಿಂದ ವಾಸ್ತವಿಕವಾಗಿ ಅದೇ ನಂಬಿಕೆಯೇ ಅವನಿಗೆ ಗಟ್ಟಿಯಾಗ್ಬೋದು, ಇಲ್ವಾ ಬೇರೆಯ ನಂಬಿಕೆ ಬರಬಹುದು ಅವನಿಗೆ. ಇವನೊಳಗೆ ಏನು ನಂಬಿಕೆ ಇದೆ ಅದಕ್ಕೆ ಬೇರೆಯೇ ಬರ್ಬೋದು ಅವನಿಗೆ ನಂಬಿಕೆ. ಆದರೆ ಇಲ್ಲಿ ನಾವು ಯಾವರನ್ನು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದ್ರೆ ಸ್ವಾಭಾವಿಕವಾದ ಶ್ರದ್ಧೆ ಯಾವುದಿದೆ ಅವನಿಗೆ ಅಂತ, ಅದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಅಂದರೆ ಹುಟ್ಟಿನಿಂದ ಇರುವ ಶ್ರದ್ಧೆ ಯಾವ ರೀತಿ ಅದು ಮುಂದೆ ಗೊತ್ತಾಗುತ್ತೆ ಇಲ್ಲಿ. ಆ ಯಾಕಂತ ಹೇಳಿದ್ರೆ ಹುಟ್ಟಿನಿಂದ ಒಬ್ಬ ವ್ಯಕ್ತಿಗೆ ಶ್ರದ್ಧೆ ಇದ್ದೇ ಇರ್ತದೆ, ಯಾವುದೋ ಒಂದು ಶ್ರದ್ಧೆ ಇರ್ತದೆ, ನಂಬಿಕೆ ಇರ್ತದೆ, ಯಾವುದೋ ಒಂದು ನಂಬಿಕೆ ಇರ್ತದೆ. ಅದಕ್ಕನುಗುಣವಾಗಿ ಅವನು ಸಾತ್ವಿಕನೋ ರಾಜಸನೋ ತಾಮಸನೋ ಅಂತ ನಾವು ಲೆಕ್ಕಾಚಾರ ಮಾಡಬೇಕಾದದ್ದು ಅಂತ ಕೃಷ್ಣ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. 3 ವಿಧವಾದಂತಹ ಶ್ರದ್ಧೆ ಇರ್ತದೆ. 4ನೇದೊಂದು ಶ್ರದ್ಧೆ ಇಲ್ಲ ಅಂತ ಹೇಳಿದಾಗ ಆಯಿತು. ಶ್ರದ್ಧೆ ಇರುವುದು 3 ರೀತಿ. ಯಾವುದದು ಅಂತ ಹೇಳಿದ್ರೆ ಸಾತ್ವಕಿ ರಾಜಸಿ ದೇವ ತಾಮಸಿ.
ಒಂದಾ ಸಾತ್ವಿಕವಾದ ಶ್ರದ್ಧೆ ಇರಬೇಕು, ಒಂದಾ ರಾಜಸವಾದ ಶ್ರದ್ಧೆ ಇರಬೇಕು, ಒಂದಾ ತಾಮಸವಾದ ಶ್ರದ್ಧೆ ಇರಬೇಕು. ಮೂರೇ ಶ್ರದ್ಧೆ, ನಂಬಿಕೆ, ಮೂರು ವಿಧವಾದ ನಂಬಿಕೆ, ನಾಲ್ಕನೇ ಒಂದು ನಂಬಿಕೆ ಇಲ್ಲ. ಯಾವ ರೀತಿ, ಅದರ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೇನೆ, ಕೇಳು ಅಂತ ಹೇಳ್ತಾ ಇದ್ದಾನೆ. ತುಂಬ ಮುಖ್ಯವಾಗಿರುವಂಥದ್ದಿದು. ಅಂತೇಳಿದರೆ ಒಬ್ಬ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಅಂತ ನಾವು ಹೇಗೆ ಲೆಕ್ಕಾಚಾರ ಮಾಡುವುದು ಅನ್ನೋದೇ ಇಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷಃ ಯೋ ಯಚ್ಛ್ರದ್ಧಸ್ಸ ಏವ ಸಃ. ವಾಸ್ತವಿಕವಾಗಿ ಈ ಶ್ರದ್ಧೆ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂತೆ ಮಾಡ್ತದೆ. ನಂಬಿಕೆ ಯಾಕೆ ಅಂತ ಹೇಳಿದರೆ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ. ಈ ಶ್ರದ್ಧೆ ಅನ್ನೋದು ಹೇಗಿರುತ್ತೆ ಅಂದರೆ ಸತ್ವಾನುರೂಪ, ಸತ್ವ ಅಂದರೆ ಜೀವ, ಆ ಜೀವನಿಗೆ ಅನುರೂಪವಾಗಿರ್ತದೆ, ಜೀವನಿಗೆ ಅನುಗುಣವಾಗಿರ್ತದೆ ಅವನ ಶ್ರದ್ಧೆ ಅನ್ನುವಂಥದ್ದು ಅಂತ ಹೇಳ್ತಾ ಇದ್ದೇನೆ. ಅಂದರೆ ಸತ್ತ ಅಂದರೆ ಇರುವಿಕೆ, ಸತ್ವ ಇರುವಿಕೆ, ಇರುವಂಥವನು ಜೀವ ಯಾವತ್ತು. ಇಂತಹ ಜೀವನ ನಂಬಿಕೆ ಅನ್ನೋದೇನಿದೆ, ನಂಬಿಕೆ ಅನ್ನೋದು ಬೇರೆ ಬೇರೆ ಆಗಿರ್ತದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ನಂಬಿಕೆ ಇರ್ತದೆ. ಒಟ್ಟಿಗೆ ನಂಬಿಕೆ ಅಂತ ಹೇಳೋದು ಇದ್ದೇ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಕೂಡ ನಂಬಿಕೆ ಅನ್ನೋದೊಂದು ಇದ್ದೇ ಇದೆ. ನಂಬಿಕೆ ಇಲ್ಲದ ವ್ಯಕ್ತಿ ಇಲ್ಲ, ಏನೋ ಒಂದು ನಂಬಿಕೆ ಇದೆ ಅವನಲ್ಲಿ. ಅದಕ್ಕೋಸ್ಕರ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಯಾಕೆ ಅಂತ ಹೇಳಿದರೆ ಶ್ರದ್ಧಾಮಯೋಯಂ ಪುರುಷಃ. ಕೃಷ್ಣ ಸ್ಪಷ್ಟ ಹೇಳ್ತಾನೆ, ಅಲೆಯ ಮನುಷ್ಯ ಅಂತ ಹೇಳಿದ್ರೇ, ಜೀವ ಅಂತ ಹೇಳಿದ್ರೇ ನಂಬಿಕೆ, ನಂಬಿಕೆಯೇ ಜೀವ, ಜೀವನೇ ನಂಬಿಕೆ. ಯಾಕಂತ ಹೇಳಿದ್ರೆ ನಂಬಿಕೆಯನ್ನು ಬಿಟ್ಟು ಜೀವ ಇಲ್ಲ ಅಂತ ಹೇಳ್ತಾನೆ. ಶ್ರದ್ಧಾಮಯೋಯಂ ಅಂತ ಹೇಳಿದ್ರೆ ಶ್ರದ್ಧೆಯ ರೂಪನಾಗಿರುವಂಥವನು ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಶ್ರದ್ಧೆ ಇದ್ದೇ ಇದೆ, ಯಾವುದೋ ಒಂದು ಶ್ರದ್ಧೆ ಇದ್ದೇ ಇದೆ. ಅದರಲ್ಲಿ ಯೋಯ ಶ್ರದ್ಧಾ ಸಯೇವ ಸಹ. ಇಷ್ಟೇ, ಯಾರಿಗೆ ಎಂತಹ ಶ್ರದ್ಧೆ ಇದೆ ಅಂಥ ವ್ಯಕ್ತಿಯು. ಅರ್ಥಾತ್ ಏನು ಹೇಳಿದಾಗಾಯ್ತು ಅಂತ ಹೇಳಿದ್ರೆ, ಯಾರು ಸಾತ್ವಿಕನಾದ ವ್ಯಕ್ತಿ ಅಂತ ಹೇಳಿದರೆ, ಯಾರಲ್ಲಿ ಸಾತ್ವಿಕವಾದ ನಂಬಿಕೆ ಇದೆಯೋ ಅವನು ಸಾತ್ವಿಕನಾದ ವ್ಯಕ್ತಿ. ರಾಜಸನಾದ ವ್ಯಕ್ತಿ ಅಂತ ಹೇಳಿದ್ರೆ, ಯಾರಲ್ಲಿ ರಾಜಸವಾದ ನಂಬಿಕೆ ಇದೆಯೋ ಅವನು. ತಾಮಸನಾದ ವ್ಯಕ್ತಿ ಅಂದರೆ ಯಾರಲ್ಲಿ ತಾಮಸವಾದ ನಂಬಿಕೆ ಇದೆಯೋ ಅವನು. ಇಲ್ಲೇ ತಿಳ್ಕೊಳ್ಬೇಕಾದದ್ದಂದರೆ ಈ ನಂಬಿಕೆ ಆಮೇಲೆ ಬಂದದ್ದಲ್ಲ, ಯಾವುದನ್ನು ಕೇಳಿ ನೋಡಿ ಬಂದದ್ದಲ್ಲ, ಹುಟ್ಟಿನಿಂದಲೇ ಬರುವ ನಂಬಿಕೆ. ಹುಟ್ಟಿನಿಂದಲೇ ಈ ನಂಬಿಕೆ ಇರ್ತದೆ ಅವನಲ್ಲಿ. ಅಲ್ರಿ, ಹುಟ್ಟಿನಿಂದಲೇ ಅವನಿಗೆ ಈ ನಂಬಿಕೆ ಯಾವ ರೀತಿ ಇರ್ಲಿಕ್ಕೆ ಸಾಧ್ಯ? ಏನು ಗೊತ್ತೇ ಇರಲ್ವಲ್ಲ. ಹುಟ್ಟಿನಿಂದ ದೇವರ ಬಗ್ಗೆ ಯಾರಿಗೆ ಗೊತ್ತಿರ್ತದೆ? ಗೊತ್ತೇ ಇರೋದಿಲ್ವಲ್ಲ. ಗೊತ್ತೇ ಇಲ್ಲದೆ ಅವನಿಗೆ ನಂಬಿಕೆ ಬರುವುದು ಯಾವ ರೀತಿ ಸಾಧ್ಯ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು. ನೋಡಿ, ಸ್ವಾರಸ್ಯ ಏನಂತ ಹೇಳಿದರೆ, ಇವಾಗ ಒಬ್ಬ ಹಳ್ಳಿಯಲ್ಲಿರುವವನಂತೇಳಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ಏನು ಗೊತ್ತೇ ಇಲ್ಲ, ನಮ್ಮ ಪ್ರಕಾರ ದೇವರ ಬಗ್ಗೆ ಏನೂ ತಿಳ್ಕೊಂಡೇ ಇಲ್ಲ, ಅವನು ಏನೂ ಇಲ್ಲ. ಆದರೆ ವಾಸ್ತವಿಕವಾಗಿ ಅವನು ಸಾತ್ವಿಕನಾದ ವ್ಯಕ್ತಿಯಾಗಿದ್ದರೆ ಅವನಲ್ಲಿ ಹುಟ್ಟಿದಾಗಿನಿಂದಲೇ ದೇವರ ಬಗ್ಗೆ ಒಂದು ನಂಬಿಕೆ ಇರ್ತದೆ. ಅವನು ಏನು ನಂಬಿಕೆ ಅಂತ ಹೇಳಿದ್ರೆ, ದೇವರು ದೊಡ್ಡವನಪ್ಪ, ದೇವರು ದೊಡ್ಡವನು, ನನಗಿಂತ ಬೇರೆ ಆಗಿರುವವನು ದೇವರು. ನೋಡಿ, ಈ ರೀತಿ ದೇವರು ದೊಡ್ಡವನಿದ್ದಾನೆ, ನಮಗಿಂತ ಬೇರೆ ಆಗಿದ್ದಾನೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ, ಈ ನಂಬಿಕೆ ಅವನಲ್ಲಿ ಸಣ್ಣಲ್ಲಿಂದ ಇರ್ತದೆ. ಅದೇ ಒಬ್ಬ ರಾಜಸ ತಾಮಸನಾದ ವ್ಯಕ್ತಿಗೆ ಅವನಿಗೊಂದು ನಂಬಿಕೆ ಇರ್ತದೆ, ಹುಟ್ಟಿನಿಂದಲೇ ನಂಬಿಕೆ ಇರ್ತದೆ. ಹೇಗೆ ಅಂತ ಹೇಳಿದರೆ ನೋಡಿ, ಹುಟ್ಟಿನಿಂದಲೇ ಮಗು ಒಂಚೂರು ದೊಡ್ಡದಾಯ್ತಾ ಅಂತ ತಿಳ್ಕೊಳ್ಳಿ. ಆ ಮಗುವಿಗೆ ಅಪ್ಪ ಅಮ್ಮ ದೇವರಿಗೆ ನಮಸ್ಕಾರ ಮಾಡು ಇದು ಮಾಡಿದ್ರೆ ಮಾಡಲ್ಲ, ದೇವರಿಗೆ ನಮಸ್ಕಾರ ಮಾಡಲ್ಲ. ನೀನೇ ಮಂತ್ರ ಹೇಳಲ್ಲ. ನೋಡಿ, ಈ ನಂಬಿಕೆ ಅನ್ನುವಂಥದ್ದು ಯಾರೋ ನೀನು ದೇವ್ರು ಮಾಡಬೇಡ ಅಂತ ಯಾರೂ ಹೇಳ್ಕೊಟ್ಟಿಲ್ಲ. ಆ ಮಗುವಿಗೆ ನೀನು ದೇವ್ರ ಬಗ್ಗೆ ಏನು ಮಾಡಬೇಡ, ಧರ್ಮ ನಂಬೇಡ, ಈ ರೀತಿ ಯಾರೂ ಹೇಳ್ಕೊಟ್ಟಿಲ್ಲ. ಯಾರು ಹೇಳಿಕೊಡದೇ ಇದ್ದರೂ ಕೂಡ ಆ ಮಗು ಅದೇ ರೀತಿ ನಡ್ಕೊಳ್ತದೆ. ಯಾಕಂದರೆ ಅದಕ್ಕೆ ನಂಬಿಕೆ ಇಲ್ಲ. ನೀವು ಬೇಕಿದ್ರೆ ಆ ಮಗುವಿಗೆ ಅಮ್ಮ ಸಣ್ಣಲ್ಲಿಂದಲೂ ದೇವ್ರ ಬಗ್ಗೆ ಕಥೆಯನ್ನು ಹೇಳ್ತಾ ಬರಲಿ, ದೇವ್ರ ಕಥೆ ಏನು ಹೇಳಿದರೂ ಕೂಡ ಆ ಮಗುವಿಗೆ ಇಂಟ್ರೆಸ್ಟ್ ಬರಲ್ಲ. ನೋಡಿ, ಸ್ವಾರಸ್ಯ ಏನಂತ ಹೇಳಿದ್ರೆ, ಆ ಮಗುವಿಗೆ ಆ ಕಥೆಗಳ ಬಗ್ಗೆ ನಂಬಿಕೆ ಬರೋಲ್ಲ, ಆ ಕಥೆಗಳ ಬಗ್ಗೆ ಇಂಟ್ರೆಸ್ಟ್ ಬರೋಲ್ಲ. ಮತ್ತೇನಂತ ಹೇಳಿದ್ರೆ, ಆ ಮಗುವಿಗೆ ಅದರದ್ದೇ ಆದ ಒಂದು ನಂಬಿಕೆ ಇರ್ತದೆ, ಆ ನಂಬಿಕೆಯಲ್ಲೇ ಹೋಗ್ತಾ ಇರ್ತದೆ. ನಿಮಗೆ ಎಲ್ಲಿವರೆಗೆ ಅಂದರೆ, ಇಡೀ ಮನೆಯಲ್ಲಿ ಒಂದು ಈ ಧಾರ್ಮಿಕ ವಾತಾವರಣ ಇದ್ದರೂ ಕೂಡ ಮನೆಯಲ್ಲಿರುವವರೆಲ್ಲರೂ ದೇವರ ಭಕ್ತರೇ.
ಎಲ್ಲ ವ್ರತ ಉಪವಾಸ ಮಾಡೋರೆ, ಪೂಜೆ ಪುನಸ್ಕಾರ ನಡೆಯೋದು ಎಲ್ಲವೂ ಸರಿ. ಆದರೆ ಒಬ್ಬ ತಾಮಸ ವ್ಯಕ್ತಿ ಅಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಜನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಕೂಡ ಏನು ಮಾಡ್ತಾ ಇವನು ಮಾತ್ರ ಗಟ್ಟಿ ಮಲ್ಕೊಂಡಿರ್ತಾನೆ, ಚೆನ್ನಾಗಿ ಮಲ್ಕೊಂಡಿರ್ತಾನೆ. ಅವನಿಗೇನು ಎಫೆಕ್ಟೇ ಆಗಲ್ಲ. ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅವನ ಶ್ರದ್ಧೆ ಅಂತಾದ್ರು, ಅವನ ನಂಬಿಕೆ ಅಂತ. ಇವೆಲ್ಲ ಗೊಡ್ಡು, ಇವೆಲ್ಲ ಏನೋ ಸುಳ್ಳಿದು, ಇದೆಲ್ಲ ಏನು ಸತ್ಯವೇ ನೋಡಿ. ಇದೇ ರೀತಿ ನಂಬಿಕೆ ಅವನಿಗೆ. ಇದು ಯಾರು ಹೇಳ್ಕೊಟ್ಟು ಬಂದದ್ದಲ್ಲ ಅವನಿಗೆ, ಯಾರು ಹೇಳ್ಕೊಡ್ಲಿಲ್ಲ ಅವನಿಗೆ ಸಣ್ಣಲ್ಲಿಂದ. ಮತ್ತೇನೆಂದರೆ ಅದು ಒಳಗೆ ಇರೋದು ನೋಡಿ. ಇಂಥ ಒಂದು ಶ್ರದ್ಧೆ ಇದೆಯಲ್ವ, ಇದು ಹೋಗಲ್ಲ. ಇದು ನಿಮಗೆ ಸ್ವಾರಸ್ಯ ಏನಂತ ಹೇಳಿದ್ರೆ ಹೋಗಲ್ಲ ಅವನಿಗೆ. ಅಲ್ರಿ ಯಾರಿಗೆ ಗೊತ್ತು ನಿಮಗೆ, ಕೆಲವರು ಆ ರೀತಿ ಇರ್ತಾರೆ. ಸಣ್ಣಲ್ಲಿಂದ ಏನು ಯಾವ್ರ ಬಗ್ಗೆ ನಂಬಿಕೆ ಇಲ್ಲ, ಏನಿಲ್ಲ. ಆದರೆ ಬರ್ತಾ 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 ಆಮೇಲೆ ವಯಸ್ಸಾದಮೇಲೆ ತಿಳ್ಕೊಂಡು ದೇವರಲ್ಲಿ ಭಕ್ತಿ ಮಾಡ್ಬೋದು ಅವರು. ಆ ರೀತಿ ಆಗಲಿಕ್ಕೆ ಚಾನ್ಸಸ್ ಇದೆಯಲ್ವಾ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು. ಆದರೆ ನಿಮಗೆ ಸ್ವಾರಸ್ಯ ಏನಂತ ಹೇಳಿದರೆ, ಯಾರಿಗೆ ತಾಮಸವಾದ ಶ್ರದ್ಧೆ ಇದೆ ಒಳಗಿನಿಂದ ಆ ವ್ಯಕ್ತಿ ಆಮೇಲೆ ದೇವರ ಬಗ್ಗೆ ತಿಳ್ಕೊಂಡ್ರೂ ಕೂಡ, ದೇವರ ಬಗ್ಗೆ ಮಾಡಲಿಕ್ಕೆ ಶುರು ಮಾಡಿದರೆ ಏನು ಮಾಡಿದರೂ ಕೂಡ ಒಳಗೆ ಮಾತ್ರ ನಂಬಿಕೆ ಹಾಗೇ ಇರ್ತದೆ ಅವನಿಗೆ. ದೇವರು ಇಲ್ಲ, ಇವೆಲ್ಲ ಏನಿಲ್ಲ, ಅದೇ ಇರ್ತದೆ ಹೊರತು ದೇವರಿದ್ದಾನೆ ಎನ್ನುವಂತಹ ಆ ಖಚಿತತೆ ಅವನಿಗೆ ಬರೋಲ್ಲ, ಕಡೆ ತನಕವೂ ಬರೋಲ್ಲ. ಆದರೆ ಏನು ಅಂತ ಹೇಳಿದ್ರೆ ಈ ಹೊರಗಿನ ಪ್ರಭಾವದಿಂದ ಮಾಡ್ತಾ ಇರ್ತಾನೆ ಅಷ್ಟೇ. ಅವನು ಏನು ಮಾಡ್ತಾನೆ ಎಲ್ಲ ಹೊರಗಿನ ಪ್ರಭಾವ ಅಷ್ಟೇ. ಯಾಕಂತ ಹೇಳಿದ್ರೆ ಎಲ್ಲೋ ಹೋದ, ಯಾವುದೋ ಒಂದು ಊರಿಗೆ ಹೋದಾಗ ಒಂದು 4 ಜನ ಯಾರೋ ಧಾರ್ಮಿಕರು ದೊಡ್ಡವನಾದ್ಮೇಲೆ ಅವ್ರದ್ದು ಏನೊಂಚೂರು ಸಹವಾಸ ಆಯಿತು. ಆ ಸಹವಾಸದಿಂದ ಏನೋ ಮಾಡ್ಲಿಕ್ಕೆ ಶುರು ಮಾಡಿದ ಹೊರಗಿನಿಂದ. ಯಾಕಂದರೆ ಸಮಾಜದಲ್ಲಿ ನಾನೊಂದು ಗೌರವ ಗಳಿಸಬೇಕು, ಧಾರ್ಮಿಕನ ಈ ರೀತಿ ಏನೋ ಒಂದು ಶುರು ಮಾಡಿದ, ಹೊರತು ಒಳಗಿನಿಂದ ನಂಬಿಕೆ ಇಲ್ಲ. ಅದು ಹಾಗೆ ಮುಂದುವರಿತಾ ಇರ್ತದೆ ಅವನು ಆ ವ್ಯಕ್ತಿಗೆ. ಯಾಕಂದರೆ ಈ ನಂಬಿಕೆ, ಒಳಗಿನ ನಂಬಿಕೆ ಏನಿದೆ ಅದು ಹಾಗೆ ಅದು. ಅದೇ ರೀತಿ ಒಬ್ಬ ಸಾತ್ವಿಕನಾದ ವ್ಯಕ್ತಿ ನೋಡಿ, ಸಾತ್ವಿಕನಾದ ವ್ಯಕ್ತಿ ಎಂಥ ಒಂದು ತಾಮಸರ ಮಧ್ಯದಲ್ಲಿದ್ದರು, ನಾಸ್ತಿಕರ ಮಧ್ಯದಲ್ಲಿದ್ದರು. ನಾಸ್ತಿಕರು ಎಷ್ಟು ಅವನು ತಲೆ ಕೆಡಿಸಿದರೂ ಕೂಡ ಇವನಿಗೆ ಮಾತ್ರ ಒಳಗಿಂದ ಒಂದು ದೇವರ ಬಗ್ಗೆ ನಂಬಿಕೆ ಇದ್ದೇ ಇರ್ತದೆ. ದೇವರಿದ್ದಾನೆ ಅವನು ದೊಡ್ಡವನು ನೋಡಿ, ಇಂಥ ನಂಬಿಕೆ ಇದ್ದೇ ಇರ್ತದೆ ಅವನಿಗೆ. ಅಂದರೆ ಈ ನಂಬಿಕೆ ಅನ್ನುವಂಥದ್ದು ಅದಕ್ಕೆ ಸ್ವಭಾವಜ ಅಂತ ಹೇಳಿರೋದು, ಜೀವನಲ್ಲೇ ಇರುವಂಥದ್ದು. ಯಾವನು ಎಂಥ ಶ್ರದ್ಧೆ ಹೊಂದಿದ್ದಾನೋ ಯೋ ಯತ್ ಶ್ರದ್ಧಾ ಸಯೇವ ಸಹ, ಯಾರಿಗೆ ಯಾವ ನಂಬಿಕೆಯೋ ಅವನದೇ. ಸಾತ್ವಿಕವಾದ ನಂಬಿಕೆ ಉಳ್ಳವನು ಸಾತ್ವಿಕ, ರಾಜಸವಾದ ನಂಬಿಕೆ ಉಳ್ಳವನು ರಾಜಸ, ತಾಮಸವಾದ ನಂಬಿಕೆ ಉಳ್ಳವನು ತಾಮಸನು. ಈ ನಂಬಿಕೆ ಯಾವ ರೀತಿ ಇರ್ತದೆ ನೋಡಿ, ಅದನ್ನು ಮುಂದೆ ಕೃಷ್ಣ ವಿವರಿಸ್ಕೊಂಡು ಹೋಗ್ತಾನೆ. ಇದು ಮೊದಲು ಅದನ್ನು ತಿಳಿಸಿದ ಡೆಫಿನೇಷನ್ ಅಂತ ಹೇಳ್ತೇವಲ್ವ, ಈಗ ಅದರ ವಿವರಣೆಯನ್ನು ಕೊಟ್ಕೊಂಡು ಹೋಗ್ತಾನೆ ಕೃಷ್ಣ. ಯಾವ ರೀತಿ ಇರ್ತಾರೆ, ಸಾತ್ವಿಕವಾದ ಶ್ರದ್ಧೆ ಅಂದರೆ ಹೇಗಿರ್ತದೆ, ರಾಜಸವಾದ ಶ್ರದ್ಧೆ ಅಂದರೆ ಹೇಗಿರ್ತದೆ, ತಾಮಸವಾದ ಶ್ರದ್ಧೆ ಅಂದರೆ ಹೇಗಿರ್ತದೆ ನೋಡಿ, ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಮೇಲುನೋಟಕ್ಕೆ ಈ ಶ್ಲೋಕದ ಅರ್ಥ ಯಾಕೆ ಕಾಣುತ್ತೆ ಅಂತ ಹೇಳಿದ್ರೆ, ಸಾತ್ವಿಕಾ ದೇವಾನ್ ಯಜಂತೆ, ಸಾತ್ವಿಕರಾದವರು ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ಯಕ್ಷ ರಕ್ಷಾಂಸಿ ರಾಜಸಾಹ, ರಾಜಸರಾದವರು ಯಕ್ಷರು ರಾಕ್ಷಸರು ಮುಂತಾದವರನ್ನು ಆರಾಧನೆ ಮಾಡ್ತಾರೆ. ಇನ್ನು ತಾಮಸಾ ಜನಾಃ, ತಾಮಸ ಜನರು ಪ್ರೇತಾನ್ ಭೂತಗಣಾಂಶ್ಚ, ಪ್ರೇತಗಳನ್ನು ಭೂತಗಣಗಳನ್ನು ಮುಂತಾದವುಗಳನ್ನು ತಾವು ಆರಾಧನೆ ಮಾಡ್ತಾರೆ. ಈ ರೀತಿ ಇಲ್ಲಿ ಕಾಣಿಸ್ತದೆ. ಅಂದರೆ ಅವ್ರ ನಂಬಿಕೆ ಆ ರೀತಿ ಇರುತ್ತೆ ಅಂತ. ಇಲ್ಲಿ ನಮಗೆ ಪ್ರಶ್ನೆ ಬರುವುದೇನು ಅಂತ ಹೇಳಿದರೆ, ಹಾಗಿದ್ರೆ ತಾಮಸರು ಅಂತ ನಾವು ಯಾರನ್ನು ಕರಿತೇವೆ ಅವರು ಭೂತಗಳನ್ನು ಪ್ರೇತಗಳನ್ನು ಮಾತ್ರ ಆರಾಧನೆ ಮಾಡಬೇಕು. ಇವಾಗ ದುರ್ಯೋಧನ ತಾಮಸ ಹೌದಲ್ವ, ದುರ್ಯೋಧನ ತಾಮಸ ವ್ಯಕ್ತಿ. ಆದರೆ ಅವನು ವಿಷ್ಣು ಯಾಗ ಮಾಡಿದನು, ಪುಂಡರೀಕ ಯಾಗ ಮಾಡಿದಾನು ಅವನು. ಹಾಗಿದ್ರೆ ಅವನ ನೀವು ತಾಮಸ ಅಂತ ಕರೀತೀರಾ ಸಾತ್ವಿಕ ಅಂತ ಕರೀತೀರಾ, ಯಾರು ಅಂತ ಕರಿತೀರಿ? ಹಿಂದೆ ಹೇಳಿದ್ರಿ ಎಂಥ ಶ್ರದ್ಧೆಯೋ ಅದಕ್ಕೆ ಅನುಗುಣವಾಗಿ ಇರ್ತಾನೆ ಅಂತ. ಇವಾಗ ದುರ್ಯೋಧನನಿಗೆ ಯಾವ ಶ್ರದ್ಧೆ, ಸಾತ್ವಿಕ ಶ್ರದ್ಧೆಯ ತಾಮಸ ಶ್ರದ್ಧೆಯ ನೋಡಿ, ಇಲ್ಲಿ ಪ್ರಶ್ನೆ ಬರ್ತದೆ ನಮಗೆ. ಅದರಿಂದಾಗಿ ಈ ನಿಯಮವನ್ನು ಇಟ್ಟುಕೊಂಡು ನಾವು ಇವನು ರಾಜಸ ತಾಮಸ ಅಂತ ಹೇಳಲಿಕ್ಕಾಗತ್ತಾ? ಭೂತವನ್ನು ಆರಾಧನೆ ಮಾಡುವವರು, ಅವನ ಆರಾಧನೆ ಮಾಡುವವರು ತಾಮಸ ಜನರು, ದೇವತೆಗಳನ್ನು ಆರಾಧನೆ ಮಾಡುವರು ಸಾತ್ವಿಕ ಜನರು. ನಿಮಗೆ ಹೇಳುವುದಾಗಿದ್ದರೆ ಇವಾಗ ನೀವು ಭದ್ರಕಾಳಿ ಅಂತ ಇಟ್ಕೊಳ್ಳಿ, ಭದ್ರಕಾಳಿ ಅಂತ ಇರ್ಬೋದು,
ಅಥವಾ ಮಾರಿ ದೇವಿ ಮುಂತಾದವರು ಇರ್ಬೋದು. ನೋಡಿ, ವಾಸ್ತವಿಕವಾಗಿ ದೇವಿಯೇ, ಇದೇನು ಪ್ರೇತ ಅಲ್ಲ, ಭೂತ ಅಲ್ಲ, ದೇವಿಯೇ. ನೋಡಿ, ಇಂಥ ದೇವಿಯನ್ನು ಆರಾಧನೆ ಮಾಡ್ತಾರೆ, ಬಲಿ ಕೊಟ್ಟು ಆರಾಧನೆ ಮಾಡ್ತಾರೆ, ರಕ್ತಾಹಾರದಿಂದ ಆಹಾರ ಮಾಡ್ತಾರೆ, ಕೆಲವು ಕಡೆಯಿಂದನೂ ಮದ್ಯವನ್ನು ನೈವೇದ್ಯ ಮಾಡ್ತಾರೆ. ದೇವತೆಗೆ ಮಾಡ್ತಾ ಇದ್ದಾರಲ್ಲ ಪೂಜೆ, ಅದರಿಂದ ಆಗಿದಂತಹ ಸಾತ್ವಿಕ ಅಂತ ಹೇಳಲಿಕ್ಕಾಗತ್ತಾ? ಇವರನ್ನು ಸಾತ್ವಿಕರು ಅಂತ ಹೇಳಲಿಕ್ಕಾಗತ್ತಾ? ಯಾಕಂದರೆ ದೇವಿ ಪೂಜೆ ಮಾಡ್ತಾ ಇರೋದಲ್ವಾ ಅವರು ಅಂತ ಈ ರೀತಿ ಹೇಳಲಿಕ್ಕಾಗತ್ತಾ? ಇದು ಬರುವಂತಹ ಪ್ರಶ್ನೆ. ನೋಡಿದ ಅದೇ ರೀತಿ ಈಗ ಯಾರೋ ಒಬ್ಬ ವ್ಯಕ್ತಿ, ಅವನು ಯಾವುದೋ ಒಂದು ಯಕ್ಷವನ್ನು ತಾನು ವಶೀಕರಣ ಮಾಡ್ಕೊಳ್ತಾ ಇದ್ದಾನೆ. ಸಾತ್ವಿಕನೇ ಇರ್ಬೋದು, ಸಾತ್ವಿಕನೇ ಯಾವುದೊಂದು ಯಕ್ಷವನ್ನು, ಯಾಕಂತ ಹೇಳಿದ್ರೆ ಈ ಕೆಲವೆಲ್ಲ ಬರ್ತವೆ ಯಕ್ಷಿಯರು, ಅವು ಹೇಳಂತ ಹೇಳಿದ್ರೆ ಇವನಿಗೆ ಉಪಕಾರ ಮಾಡುವಂಥವುಗಳು, ಅವುಗಳನ್ನು ವಶ ಮಾಡ್ಕೊಂಡಿದ್ದಾನೆ. ಅದರಿಂದಾಗಿ ವಶ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ ಕೂಡ ಅವನ ರಾಜಸ ಅಂತ ಕರೆಯುವುದಾ? ನಿಮ್ಮ ಉದಾಹರಣೆಗೆ ಇವಾಗ ವಾದಿರಾಜರು ದೊಡ್ಡ ಮಹಿಮಾತ್ಮರು, ದೊಡ್ಡ ಸಾತ್ವಿಕ ಶಿಖಾಮಣಿಗಳು. ಆದರೂ ನೋಡಿ, ಅವರು ಭೂತರಾಜರು ಅಂತ ಇಟ್ಟುಕೊಂಡಿದ್ರು. ಭೂತರಾಜರು ಅವರ ಎದುರಿನಲ್ಲಿ ಪಲ್ಲಕ್ಕಿಯನ್ನು ಓರ್ತಾ ಇದ್ದದ್ದೇ ಭೂತರಾಜರು. ಅಂದರೆ ಭೂತ ಅಂತ ಹೇಳಿದ್ಕೊಳ್ಳೆ ನೀವು ಹೇಳೋದು ತಾಮಸ ಅಲ್ವಾ? ಇವಾಗ ತಾಮಸ ಶಕ್ತಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸಾತ್ವಿಕ ಶಿಖಾಮಣಿಗಳು ಹೇಗಾಗ್ಲಿಕ್ಕೆ ಸಾಧ್ಯ? ನೋಡಿ, ಇದೆಲ್ಲ ನಮಗೆ ಇಲ್ಲಿ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ಈ ಶ್ಲೋಕವನ್ನು ಬಹಳ ಸುಂದರವಾಗಿ ಬಿಡಿಸಿದವರು ಮಧ್ವಾಚಾರ್ಯರು ಮಾತ್ರ. ನಮಗೆಲ್ಲಿಯೂ ಸಂಶಯ ಬರದಾಗೆ ತುಂಬ ಚಂದ. ಅಷ್ಟು ಮಾತ್ರ ಅಲ್ಲ, ಈ ಶ್ಲೋಕದಿಂದ ನಮಗೆ ತುಂಬ ರಹಸ್ಯವಾದ ವಿಷಯ ಗೊತ್ತಾಗುತ್ತೆ. ತುಂಬ ರಹಸ್ಯವಾದ ವಿಷಯ ಹೇಗೆ ಅಂತ ಹೇಳಿದರೆ, ಇವಾಗ ಇಲ್ಲಿ ಹೇಳ್ತಾ ಇರುವುದು ಶ್ರದ್ಧೆ. ಯಜಂತೆ ಸಾತ್ವಿಕಾ ದೇವಾನ್, ಸಾತ್ವಿಕರು ಮಾತ್ರ ದೇವತೆಗಳ ಯಜನ ಮಾಡ್ತಾರೆ, ದೇವತೆಗಳ ಪೂಜೆ ಮಾಡ್ತಾರೆ. ಅಂದರೆ ಅರ್ಥ ಏನು ಅಂತ ಹೇಳಿದರೆ, ನಾನು ಮಾಡುವ ಪೂಜೆ ಇದೆಯಲ್ವಾ, ನಾನು ಮಾಡುವ ಪೂಜೆ ದೇವತೆಗಳಿಗೆ ಸಲ್ಲತ್ತೋ, ಯಕ್ಷ ರಾಕ್ಷಸರಿಗೆ ಸಲ್ಲತ್ತೋ, ಭೂತ ಪ್ರೇತ ಪಿಶಾಚಿಗಳಿಗೆ ಸಲ್ಲತ್ತೋ, ಯಾರಿಗೆ ಹೋಗಿ ಮುಟ್ಟುತ್ತದೆ ಅನ್ನುವಂಥದ್ದು ನನ್ನ ಶ್ರದ್ಧೆಗೆ ಅನುಗುಣವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಶ್ರದ್ಧೆಗನುಗುಣವಾಗಿದೆ ಹೊರತು ಮಂತ್ರಕ್ಕನುಗುಣವಾಗಿ ಅಲ್ಲ. ಮಂತ್ರಕ್ಕನುಗುಣವಾಗಿ ಅಲ್ಲ, ತಂತ್ರಕ್ಕನುಗುಣವಾಗಿ ಅಲ್ಲ, ಶ್ರದ್ಧೆಗನುಗುಣವಾಗಿರುವುದು. ಅದಿಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು. ಇವಾಗ ಉದಾಹರಣೆಗೆ ಅದನ್ನೇ ಇಲ್ಲಿ ಹೇಳ್ತಾ ಇರುವುದು. ಇವಾಗ ಒಂದು ಮಂತ್ರದಿಂದ ಹೋಮ ಮಾಡ್ತಾ ಇದ್ದಾನೆಂದು ತಿಳ್ಕೊಳ್ಳಿ. ಇವಾಗ ಒಂದು ಬ್ರಹ್ಮನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದಾನೆ, ಅಥವಾ ಒಂದು ಶಿವನ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದಾನೆ. ಹೋಮವನ್ನು ಮಾಡಿದರೆ ಅಲ್ಲಿವಾಗ ಚತುರ್ಮುಖ ಬ್ರಹ್ಮದೇವರು ಬರ್ತಾರಾ? ಇವನ ಹೋಮದಲ್ಲಿ ಅಥವಾ ಪೂಜೆಯಲ್ಲಿ ಇವನ ಆಹುತಿಯನ್ನು ಅಥವಾ ನೈವೇದ್ಯ ಏನು ಸ್ವೀಕಾರ ಮಾಡಲಿಕ್ಕೆ? ಅಥವಾ ಶಿವ ಬರ್ತಾನಾ? ಅಥವಾ ಗಣಪತಿ ಬರ್ತಾನಾ? ಎಲ್ಲ ದೇವತೆಗಳು ಬರ್ತಾರಾ? ನಿಮ್ಮ ಶ್ರದ್ಧೆಯ ಮೇಲೆ ಡಿಪೆಂಡ್ ಆಗಿದೆ ಅದು. ಇಲ್ಲಿ ಹೇಳ್ತಾ ಇರೋದು ಅದನ್ನು. ನಮಗೆ ಸಾತ್ವಿಕವಾದ ಶ್ರದ್ಧೆ ಇದೆ ಅಂತ ಹೇಳಿದರೆ, ಸಾತ್ವಿಕವಾದ ಶ್ರದ್ಧೆ ಇದ್ದಾಗ ಸಾತ್ವಿಕರಾದ ದೇವತೆಗಳು ಬರ್ತಾರೆ. ಸಾತ್ವಿಕವಾದ ಶ್ರದ್ಧೆ ಅಂತ ಹೇಳಿದರೆ ಯಾವ ರೀತಿ? ಸಾತ್ವಿಕ ಶ್ರದ್ಧೆ ಎಂಥದ್ದು ಅಂತ ಹೇಳಿದರೆ, ಶಾಸ್ತ್ರಕ್ಕೆ ಅನುಸಾರವಾಗಿ ಇರುವಂತಹ ಶ್ರದ್ಧೆ. ಇವಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದಾನೆ? ಇದು ಶಾಸ್ತ್ರ, ಗೀತಾಶಾಸ್ತ್ರ. ಇದರಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಅಂದರೆ ನನ್ನ ಶ್ರದ್ಧೆ, ನನ್ನ ನಂಬಿಕೆ ಅದಕ್ಕನುಗುಣವಾಗಿದೆ. ಅದಕ್ಕನುಗುಣವಾಗಿ ನನ್ನ ನಂಬಿಕೆ ಇದ್ದಾಗ, ಆ ನಂಬಿಕೆಯಿಂದ ನಾನು ಆರಾಧನೆಯನ್ನು ಮಾಡಿದಾಗ ಅಲ್ಲಿ ದೇವತೆಗಳು ಬರ್ತಾರೆ. ಏನು ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಕೃಷ್ಣ ಅಂತ ಹೇಳಿದರೆ, ನಾನೇ ಸರ್ವೋತ್ತಮನಾಗಿರುವವನು, ಉಳಿದವರೆಲ್ಲರೂ ಕೂಡ ನನ್ನ ಪರಿವಾರ, ನನ್ನ ಸೇವಕರಾಗಿರುವವರು, ನನ್ನ ಪರಿವಾರವಾಗಿರುವವರು. ಇದನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗಿದ್ದಾನೆ. ಈ ಭಗವದ್ಗೀತೆಯಲ್ಲಿ ನಾವು ಹಿಂದೆ ಎಲ್ಲದನ್ನು ನೋಡ್ಕೊಂಡು ಬಂದು, ಬೇರೆ ಶಾಸ್ತ್ರಗಳಲ್ಲಿ ಇದು ನೀವು ವೇದ ಮುಂತಾದವುಗಳಲ್ಲಿ ನೋಡಿದರೆ, ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಮಹಿಂನ ಪರಮಂತಮಾಪ, ಈ ರೀತಿ ವೇದ ಮಂತ್ರಗಳೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ವಿಷ್ಣುವೇ ಸರ್ವೋತ್ತಮನಾಗಿರುವವನು ಅಂತ. ನೋಡಿ, ಇಂಥ ಒಂದು ನಂಬಿಕೆ ಅಲ್ರಿ. ಅವನು ಶಾಸ್ತ್ರವೇ ತಿಳ್ಕೊಂಡಿಲ್ವಲ್ಲ. ಶಾಸ್ತ್ರವೇ, ಯಾಕಂದರೆ ಕೃಷ್ಣ ಹೇಳಿದ್ದೇನು ಇಲ್ಲಿ ಮುಂದೆ, ಅರ್ಜುನ ಕೃಷ್ಣ ಪ್ರಶ್ನೆ ಕೇಳಿದ್ದೇನು ಅಂದರೆ, ಶಾಸ್ತ್ರ ವಿಧಿ ಮುತ್ಸೃಜ್ಯ. ಶಾಸ್ತ್ರ ಓದಿಲ್ಲ ಅವನು, ಶಾಸ್ತ್ರ ತಿಳ್ಕೊಂಡಿಲ್ಲ. ಆದರೆ ನಂಬಿಕೆ ಮಾತ್ರ ಸಾತ್ವಿಕವಾದದ್ದು ಹೇಗೆ ಬರಲಿಕ್ಕೆ ಸಾಧ್ಯ? ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಅದೇ, ಹುಟ್ಟಿನಿಂದ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆ ನೋಡಿ, ಏನೋ ಇಂಥ ಒಂದು ವಿಚಾರ ಕೇಳಿದಾಗ ಗಟ್ಟಿಯಾಗಿಬಿಡ್ತದೆ. ವಿಚಾರ ಕೇಳಿರ್ತಾನಷ್ಟೇ, ಕೇಳಿದಾಗ ಹೌದು ಅಂತ ಕಂಡುಬಿಡ್ತದೆ. ಒಂದು ಸಲ ಕೇಳಿದ ಕೂಡಲೇ ಗಟ್ಟಿ ಆಗಿಬಿಡ್ತದೆ. ಹಾಗಂತ ಪೂರ್ಣ ಕೇಳಿಲ್ಲ ಅವನಿಗೆ, ಪೂರ್ಣ ಕೇಳುವ ಅವಕಾಶ ಸಿಗಲಿಲ್ಲ ಅವನಿಗೆ. ಕೇಳಿ ನಂಬಿಕೆಯನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ಟ ಅಷ್ಟೇ.
ಅವನು. ಈ ರೀತಿ ಇರುವಂತಹ ವ್ಯಕ್ತಿ ಆರಾಧನೆ ಮಾಡ್ತಾನೆ. ಮಾಡಬೇಕಾದ್ರೆ ಯಾವ ರೀತಿ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ ಅಂತ ಹೇಳಿದಿರುವಾಗ, ಶಿವನ ಆರಾಧನೆಯನ್ನು ಮಾಡಬೇಕಾದ್ರೆ ಸರ್ವೋತ್ತಮನಾದ ವಿಷ್ಣುವಿನ ಸೇವಕನಾದಂತಹ ಶಿವ, ಭಕ್ತನಾದಂತಹ ಶಿವ, ಅವನಿಗೆ ನಾನು ಆಹುತಿಯನ್ನು ಕೊಡ್ತಾ ಇದ್ದೇನೆ, ಅವನಿಗೆ ನಾನು ಪೂಜೆ ಮಾಡ್ತಾ ಇದ್ದೇನೆ, ಈ ರೀತಿ ಅವನು ತಿಳ್ಕೊಂಡು ಆರಾಧನೆ ಮಾಡಿದಾಗ ಆಗ ಶಿವ ಬರ್ತಾನೆ. ಯಾಕೆಂತ ಹೇಳಿದರೆ ಎಲ್ಲ ದೇವತೆಗಳು ವಿಷ್ಣುವಿನ ಭಕ್ತರು ಅಂತ ಹೇಳುವುದು ಸ್ಪಷ್ಟ. ಅಥೋ ದೇವ ಅವಂತುನೋ ಯಥೋ ವಿಷ್ಣುರ್ವಿಚಕ್ರಮೆ ಪೃಥಿವ್ಯಾ ಸಪ್ತಧಾಮಭಿ. ವೇದ ಹೇಳ್ತಾ ಇದೆ, ಎಲ್ಲ ದೇವತೆಗಳೇ ದೇವಃ ಅತಃ ಅವಂತುನಃ, ನಮ್ಮನ್ನು ಈ ಕಾರಣದಿಂದಾಗಿ ರಕ್ಷಣೆ ಮಾಡಿರಿ. ಯಾಕಂತ ಹೇಳಿದ್ರೆ ವಿಷ್ಣು ತಾನು ದೈತ್ಯರಿಂದ ಕಸಿದುಕೊಂಡು ನಿಮಗೆಲ್ಲವನ್ನು ಕೊಟ್ಟದ್ದು, ಆಯಾ ಸ್ಥಾನವನ್ನು ಕೊಟ್ಟದ್ದು. ದೈತ್ಯರು ವಶ ಮಾಡ್ಕೊಂಡ್ಬಿಟ್ಟಿದ್ರು, ಅವರಿಂದ ಕಸಿದುಕೊಂಡು ನಿಮಗೆ ಆಯಾ ಸ್ಥಾನವನ್ನು ಕೊಟ್ಟವನು ವಿಷ್ಣು. ಅದರಿಂದಾಗಿ ನೀವು ರಕ್ಷಣೆ ಮಾಡಬೇಕಂದ್ರೆ ವಿಷ್ಣು ಭಕ್ತರಾದ್ದರಿಂದಾಗಿ, ವಿಷ್ಣುವಿನಿಂದ ಎಲ್ಲ ಪಡೆದವರಾದ್ದರಿಂದಾಗಿ ನಮ್ಮನ್ನು ರಕ್ಷಣೆ ಮಾಡಬೇಕು. ಈ ರೀತಿ ಯಾರು ಶ್ರದ್ಧೆಯನ್ನು ನಂಬಿಕೆ ಇಟ್ಟುಕೊಂಡು, ಮತ್ತು ಇದ್ಯಾರು ಹೇಳಿಕೊಟ್ಟು ಬಂದ ನಂಬಿಕೆ ಅಲ್ಲ, ಪಾಠ ಓದಿ ಬಂದ ನಂಬಿಕೆ ಅಲ್ಲ ಇದು, ಮತ್ತು ಅವನ ಒಳಗೆ ಇರುವ ನಂಬಿಕೆ, ಶ್ರದ್ಧೆ, ಇದನ್ನು ಹೇಳೋದು ಶ್ರದ್ಧೆ ನಂಬಿಕೆ ಅಂತ. ಯಾಕೆ ಇದನ್ನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಈ ನಂಬಿಕೆ ಶಾಸ್ತ್ರ ಓದಿದ್ರೂ ಬರಬೇಕು ಅಂತಿಲ್ಲ. ತುಂಬ ಜನ ಶಾಸ್ತ್ರ ಓದಿರ್ತಾರೆ, ನಿಮ್ಮ ಮಹಾಭಾರತ, ಗೀತೆ ಮುಂತಾದವುಗಳೆಲ್ಲ ಓದಿರ್ತಾರೆ. ಅವರು ಓದುವುದು ಮಾತ್ರ ಹೇಳಲಿಕ್ಕೂ ಹೇಳ್ತಾರೆ, ಆದರೆ ಸ್ವಾರಸ್ಯ ಏನಂದರೆ ಅವರಿಗೆ ಶ್ರದ್ಧೆ ಮಾತ್ರ ವಿಷ್ಣು ಸರ್ವೋತ್ತಮ ಅಂತ ಇರಲ್ಲ ನೋಡಿ. ಯಾಕಂತ ಹೇಳಿದ್ರೆ ಒಳಗಿನ ಶ್ರದ್ಧೆ ಬೇರೆ, ಅವರಿಗೆ ಈ ಶ್ರದ್ಧೆ ಇಲ್ಲ ಅವರಿಗೆ. ಅದರಿಂದಾಗಿ ಯಾರಿಗೆ ಈ ಶ್ರದ್ಧೆ ಇದೆ ಅವನು ಆ ರೀತಿಯಲ್ಲಿ ಆಹುತಿಯನ್ನು ಕೊಟ್ಟಾಗ ಆಗ ಆ ದೇವತೆ ಬಂದು ಸ್ವೀಕಾರ ಮಾಡ್ತಾನೆ. ಇದನ್ನು ಹೇಳ್ತಾ ಇರುವಂಥದ್ದು ಯಜಂತೆ ಸಾತ್ವಿಕಾ ದೇವಾನ್. ಸಾತ್ವಿಕರು ಯಜನ ಮಾಡ್ತಾರೆ ಅಂದರೆ ಸಾತ್ವಿಕ ಶ್ರದ್ಧೆಯಿಂದ ಇವನಲ್ಲಿ ಆ ದೇವತೆಯನ್ನು ಕರೆದು ಆಹುತಿಯನ್ನು ಕೊಟ್ಟರೆ ಆ ದೇವತೆಗಳು ಬಂದು ಸ್ವೀಕಾರ ಮಾಡ್ತಾರೆ. ಯಕ್ಷರಕ್ಷಾಂಸಿ ರಾಜಸಾಹ. ಇನ್ನು ಎರಡನೆಯದ್ದೇನು ಅಂತ ಹೇಳಿದ್ರೆ ರಾಜಸರು. ರಾಜಸರು ಅಂತ ಹೇಳಿದ್ರೆ ಅವ್ರದ್ದು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ಇವರು ರಾಜಸರು ಯಾವತ್ತೂ ಕೂಡ ಮಧ್ಯಮದವರು. ಅಂದರೆ ಅವರಿಗೇನು ಅಂತ ಹೇಳಿದ್ರೆ ವಿಷ್ಣು ಗೊತ್ತು, ವಿಷ್ಣು, ಶಿವ, ಬ್ರಹ್ಮ ಮುಂತಾದ ದೇವತೆಗಳೆಲ್ಲ ಗೊತ್ತು. ಆದರೆ ಏನು ಅಂತ ಹೇಳಿದರೆ ಇವರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಗೊತ್ತಿಲ್ಲ ಅವರಿಗೆ. ಇವರೆಲ್ಲ ದೇವತೆಗಳಷ್ಟೇ. ವಿಷ್ಣು ಅಲ್ರಿ, ವಿಷ್ಣು ಸರ್ವೋತ್ತಮ ಅಲ್ವಾ? ಏನೋ ಕೆಲವರು ಹೇಳ್ತಾರೆ ಆ ರೀತಿ ನೋಡಿ. ಹೀಗೆ ಅವರು ಏನೋ ವೈಷ್ಣವರು ಹೇಳ್ತಾರೆ ವಿಷ್ಣು ಸರ್ವೋತ್ತಮ ಅಂತ, ಅವ್ರು ಹೇಳ್ತಾರೆ ಶಿವ ಸರ್ವೋತ್ತಮ ಅಂತ. ಏನೋ ಯಾಕೆ ಬೇಕಾದಿರಲಿ, ನಮಗೇನು, ನಾವು ಮಾಡೋದಷ್ಟೇ, ಯಾವ್ದು ಬೇಕಾದಿರಲಿ ನೋಡಿ. ಈ ರೀತಿ ಇವರಿಗೇನು ಅಂತ ಹೇಳಿದರೆ ದೇವತೆಗಳು ಅಂತ ಗೊತ್ತು, ದೇವರು ಅಂತ ಗೊತ್ತು, ಆದರೆ ಸಂಶಯ. ಇವಾಗ ವಿಷ್ಣು ಸರ್ವೋತ್ತಮ ಹೌದು ಅಲ್ವೋ ಸಂಶಯ. ಉಳಿದ ದೇವತೆಗಳು ವಿಷ್ಣುವಿನ ಪರಿವಾರದವರು, ವಿಷ್ಣುವಿನ ಸೇವಕರು ಸಂಶಯ ಇರ್ಬೋದು, ಅವರೇ ಸರ್ವೋತ್ತಮರಿರ್ಬೋದು, ಯಾಕೆ ನಂಬೋದು ನೋಡಿ. ಇಂಥ ಕನ್ಫ್ಯೂಷನಲ್ಲಿರುವಂಥವ್ರು. ಹಾಗಂತ ಈ ಕನ್ಫ್ಯೂಷನ್ ದೂರ ಆಗಲ್ಲ ಅವರಿಗೆ. ನಿಮಗೆ ಸ್ವಾರಸ್ಯ ಏನಂತ ಹೇಳಿದ್ರೆ ಕನ್ಫ್ಯೂಷನ್ ಇರ್ತದೆ. ಆ ಕನ್ಫ್ಯೂಷನನ್ನು ನಾವು ಸರಿ ಮಾಡ್ಕೊಳ್ಬೇಕು ಬೇಡವೋ, ಗಟ್ಟಿ ಮಾಡ್ಕೊಳ್ಬೇಕು ಬೇಡವೋ, ಅದು ಹೇಗೆ ಅಂತ ಹೇಳಿದ್ರೆ ನಾವೇ ಚಿಂತನೆಯನ್ನು ಮಾಡಬೇಕು. ಅದಕ್ಕಾಗಿ ಕೇಳೋದು ಶಾಸ್ತ್ರವನ್ನು. ನಿಜವಾಗ್ಲೂ ಕೂಡ ಶಾಸ್ತ್ರವನ್ನು ಕೇಳಿ ಯಾರಿಗೂ ನಂಬಿಕೆ ಬರಲ್ಲ. ನೀವು ಭಗವದ್ಗೀತೆಯನ್ನು ಕೇಳಿ ನಂಬಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ವೇದ ಓದಿ ನಂಬಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನೆಂದರೆ ಇರುವ ನಂಬಿಕೆ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟೇ. ಇಷ್ಟೇ ಆಗೋದು. ಗಿಡ ನೆಲದಲ್ಲಿ ಊರಿದ್ದೇವೆ, ಊರಿದ್ದಕ್ಕೆ ನಾವು ಗಟ್ಟಿ ಮಾಡ್ಬೋದೇ ಹೊರತು ಇನ್ನೇನು ಮಾಡಲಿಕ್ಕಾಗಲ್ಲ. ಅದೇ ರೀತಿ ಒಳಗೆ ಇರುವ ನಂಬಿಕೆಯನ್ನು ಗಟ್ಟಿ ಮಾಡುವುದು ಯಾವುದು ಅಂದರೆ ಶಾಸ್ತ್ರಗಳು. ಅವಾಗೇನಾಗತ್ತೆ ಅಂತ ಹೇಳಿದ್ರೆ ಇವನು ಅದರಲ್ಲೇ ತೊಡಗಲಿಕ್ಕಾಗತ್ತೆ, ಮನಸ್ಸನ್ನು ಅದರಲ್ಲೇ ನಿಡ್ಲಿಕ್ಕಾಗತ್ತೆ ಅಷ್ಟೇ. ಶಾಸ್ತ್ರಗಳ ಉಪಯೋಗ ಇರೋದಲ್ಲೇ ಇವನ ಶ್ರದ್ಧೆಯನ್ನು ಗಟ್ಟಿ ಮಾಡುವ ಕೆಲಸ ಮಾಡ್ತಾವೆ. ಒಳಗೆ ಆ ಶ್ರದ್ಧೆಯೇ ಇಲ್ಲದೆ ಇದ್ದರೆ, ಸಾತ್ವಿಕವಾದ ಶ್ರದ್ಧೆಯೇ ಇಲ್ಲ, ರಾಜಸವಾದ ಶ್ರದ್ಧೆ, ಕನ್ಫ್ಯೂಷನ್ನೇ. ಅಂಥವ್ರಿಗೆ ನೀವು ಎಷ್ಟು ಬೇಕಾದ್ರೆ ಹೇಳ್ರಿ ವಿಷ್ಣುವೇ ಸರ್ವೋತ್ತಮ, ವಿಷ್ಣುವೇ ಸರ್ವೋತ್ತಮ ಅಂತ ನೀವು ಎಷ್ಟು 100 ಬಾರಿ ಹೇಳಿ, 1000 ಬಾರಿ ಹೇಳಿ, ಕ್ವಶನ್ ಬರುತ್ತೆ. 1000 ಕ್ವಶನ್ ಕೇಳ್ತಾರೆ ಅವರು. 1000 ಕ್ವಶನ್ ಕೇಳಿ ನೀವು ಏನೇ ಲಾಜಿಕ್ ಹೇಳಿದ್ರು ಕಡೆಗೂ ಏನೋಪ್ಪ ನೀವು ಆ ರೀತಿ ಹೇಳ್ತೀರಷ್ಟೇ. ಅವ್ರ ಹತ್ರ ಹೋದರೆ ಅವ್ರು ಇನ್ನೊಂದು ಹೇಳ್ತಾರೆ, ಇವ್ರ ಹತ್ರ ನೋಡಿ ಕಡೆಗೂ ಅವರು ಅದೇ ರೀತಿಯ ಹೊರತು ಒಳಗೆ ಕನ್ಫರ್ಮ್ ಮಾಡ್ಕೊಳ್ಳಲ್ಲ. ಯಾಕೆ ಕನ್ಫರ್ಮ್ ಮಾಡ್ಕೊಳ್ಳಲ್ಲ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಆ ಶ್ರದ್ಧೆಯೇ ಅಂಥದ್ದು, ಆ ನಂಬಿಕೆ ಅದು ಮಿಶ್ರ ನಂಬಿಕೆ, ಅದು ಗಟ್ಟಿ ನಂಬಿಕೆ ಅಲ್ಲ. ಅದರಿಂದಾಗಿ ಅವರು ಈ ಜನ್ಮ ಅಲ್ಲ ಯಾವುದೇ ಜನ್ಮಗಳಲ್ಲಿ ಬಂದರೂ ಕೂಡ ಆ ನಂಬಿಕೆಯಲ್ಲೇ ಹೋಗ್ತಾ ಇರ್ತಾರೆ.
ಆ ನಂಬಿಕೆಯಲ್ಲೇ ಹೋಗ್ತಾ ಇರ್ತಾರೆ ಅವರು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅಂಥವರಿಗೂ ಕೂಡ ಪ್ರಭಾವದಿಂದ, ಯಾರದ್ದೋ ಪ್ರಭಾವದಿಂದ ಯಾವುದರಲ್ಲೋ ಒಂದು ಗಟ್ಟಿ ಆಗಿಬಿಡ್ಬೋದು. ಇವಾಗ ಇಂಥ ಒಬ್ಬ ರಾಜಸನಾದ ವ್ಯಕ್ತಿಗೆ ಯಾರು ವೈಷ್ಣವರ ಸಹವಾಸ ಆಗಿಬಿಡ್ತು. ವೈಷ್ಣವರ ಸಹವಾಸ ಆಗಿ ವೈಷ್ಣವರದ್ದೆಲ್ಲ ಕೇಳಿ ಕೇಳಿ ವಿಷ್ಣುವೆ ಸರ್ವೋತ್ತಮ ಅಂತ ತಾನು ಹೇಳಲಿಕ್ಕೆ ಶುರು ಮಾಡಿದ. ಎಲ್ಲ ಸರಿಯೇ, ಆದರೆ ಇದು ಒಳಗೆ ಗಟ್ಟಿ ಇರೋಲ್ಲ. ಯಾಕೆ ಅಂತ ಕೇಳ್ತೀರಾ? ಅವನು ಆ ವೈಷ್ಣವರ ಮಧ್ಯದಲ್ಲಿದ್ದಾಗ ಮಾತ್ರ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾ ಇರ್ತಾನೆ. ಮುಂದೆ ಅಲ್ಲಿಂದ ಇನ್ನೊಂದು ಊರಿಗೆ ಹೋದ, ಅಲ್ಲಿ ಟ್ರಾನ್ಸ್ಫರ್ ಆಗೋದ, ಅಲ್ಲಿ ಶೈವರ ಪರಿವಾರ ಇವನಿಗೆ ಸಿಕ್ತು. ಅವರೇ ಶಿವನೇ ಸರ್ವೋತ್ತಮ ಅಂತ ಅವ್ರ ಲಾಜಿಕ್ ಎಲ್ಲ ಹೇಳಿ ಅವನಿಗೆ ಹೇಳಿದರು. ಹೌದು, ನೀವು ಹೇಳಿದ್ದು ಕರೆಕ್ಟೇ ನೋಡಿ, ಇವಾಗ ಶಿವನೇ ಸರ್ವೋತ್ತಮ ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ ಅವನು. ಇದೇನು ಅಂತ ಹೇಳಿದ್ರು ಒಳಗೆ ಕನ್ಫರ್ಮ್ ಆಗೋದು ಇಲ್ಲ. ಯಾಕಂದರೆ ಸ್ವಭಾವವೇ ಅಂಥದ್ದದು. ಇಂಥವರು ಮಾಡುವ ಯಾವ ರೀತಿ ಇರ್ತದೆ ನೋಡಿ. ಇವನೇ ಇವಾಗ ಒಬ್ಬ ಸಾತ್ವಿಕ ಯಾವ ಮಂತ್ರದಿಂದ ಹೋಮ ಮಾಡಿದ, ಅದೇ ಇವಾಗೊಂದು ಶಿವನ ಮಂತ್ರದಿಂದಲೇ ಅವನು ಹೋಮ ಮಾಡ್ತಾನೆ. ಹೋಮ ಮಾಡಿದರೆ ಅಲ್ಲಿ ಶಿವ ಬಂದು ಸ್ವೀಕಾರ ಮಾಡೋಲ್ಲ. ಕಾರಣ ಏನಂತ ಹೇಳಿದ್ರೆ ಶ್ರದ್ಧೆ ಸಾತ್ವಿಕವಾಗಿಲ್ಲ. ಅಂದರೆ ನಾವು ಯಾವನ್ನು ಕೊಡ್ತೇವೆ ಮುಖ್ಯ ಅಲ್ಲ, ಕೊಡಬೇಕಾದ್ರೆ ಯಾರಿಗೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೊಡ್ತಾ ಇದ್ದೆ ನಾನು, ಅದು ಮುಖ್ಯ. ಅವರಿಗೆ ಹೋಗಿ ತಲುಪಬೇಕದನ್ನು, ಇಲ್ಲಿದ್ರೆ ಪ್ರಯೋಜನ ಇಲ್ಲ. ನಾನು ಯಾರಿಗೋಸ್ಕರ ಕೊಡ್ತಾ ಇದ್ದೇನೆ ಅಂತ ಹೇಳೋದು ಮುಖ್ಯ. ಹಾಗೆಯೇ ಇಲ್ಲಿ ನಾನು ಯಾರಿಗೋಸ್ಕರ ಕೊಡ್ತಾ ಇದ್ದೇನೆ ಅನ್ನೋದು ಮುಖ್ಯ. ಇವನು ನಾನು ಶಿವನಿಗೆ ಕೊಡ್ತಾ ಇದ್ದೇನೆ ಅಂತ, ಯಾವ ಶಿವನಿಗೆ ಕೊಡ್ತಾ ಇದ್ದೇನೆ ಅದು ಬಹಳ ಮುಖ್ಯ. ಅಂದರೆ ವಿಷ್ಣುವಿನ ಭಕ್ತನಾದ ಶಿವನಿಗೆ ನಾ ಕೊಡ್ತಾ ಇದ್ದೇನೆ ಇಲ್ಲ, ತಿಳ್ಕೊಳ್ಳಲ್ಲ ಅವನು. ಮತ್ತೇನು ಅಂತ ಹೇಳಿದ್ರೆ ಶಿವ ಅಂತ ಒಬ್ಬ ದೇವತೆ ಇದ್ದಾನೆ, ಅವನಿಗೆ ಕೊಡ್ತಾ ಇದ್ದೇನೆ ಇಷ್ಟೇ ತಿಳ್ಕೊಂಡು ಕೊಡ್ತಾನೆ ನೋಡಿ. ಆಗ ಆ ದೇವತೆ ಬರೋಲ್ಲ. ಯಾಕಂದರೆ ನೀವು ಕೊಟ್ಟ ಅಡ್ರೆಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಆ ದೇವತೆಗಳು ಬರೋಲ್ಲ. ದೇವತೆಗಳು ಯಾವತ್ತೂ ಕೂಡ ಸ್ಟ್ರಿಕ್ಟ್ ಅವರು. ನೀವು ಸರಿಯಾಗಿ ಕೊಟ್ಟಾಗ ಮಾತ್ರ ಅವರು ಬಂದು ಸ್ವೀಕಾರ ಮಾಡ್ತಾರೆ ಹೊರತು ಇಲ್ಲಿರೇ ಬರೋಲ್ಲ. ಯಾವತ್ತೂ ಹಾಗೆ ಅಲ್ವಾ? ನಮ್ಮ ಮನೇಲಿ ಫಂಕ್ಷನ್ ಆಯಿತು ಅಂತ ಹೇಳಿದರೆ ಯಾರು ಗೌರವಾನ್ವಿತರಿದ್ದಾರೆ ಅವರಿಗೆಲ್ಲ ಸರಿಯಾಗಿ ನಾವು ಆಹ್ವಾನ ಮಾಡಿದರೆ ಬರ್ತಾರಷ್ಟೆ, ಇಲ್ಲಿರೇ ಬರಲಿಕ್ಕೆ ಹೋಗೋಲ್ಲ ಅವರು. ಆದರೆ ಕೆಲವರು ಇರ್ತಾರೆ, ಅವ್ರಿಗೆ ನೀವು ಕರೆಯೋದೇ ಬೇಡ, ಮೊದಲು ಬಂದು ಕೂತಿರ್ತಾರೆ. ಕರೆಯದೇ ಬರುವವರು ಕೆಲವರು ಇರ್ತಾರೆ. ಯಾಕೆಂತ ಹೇಳಿದರೆ ಅವರು ಬರುವುದೇ ಇಂಥ ಕಾರ್ಯಕ್ರಮಗಳನ್ನು ಹುಡುಕ್ತಾ ಇರ್ತಾರೆ. ನೀವು ನೋಡ್ಬೋದು, ದೊಡ್ಡ ದೊಡ್ಡ ಈ ಮದುವೆ ಮುಂತಾದವುಗಳಿಗೆ ಹೋದರೆ ಅವ್ರು ಕರೆಯದೇ ಬಂದು ಕೂತ್ಕೊಳ್ಳೋರು. ಅದೇ ರೀತಿ ಯಕ್ಷರಲ್ಲಿ ರಾಕ್ಷಸರಲ್ಲಿ ಇದೇ ಹೆಸರಿನವರಿದ್ದಾರೆ ನೋಡಿ. ಇವಾಗ ಶಿವ ಎಂಬ ಹೆಸರಿನ ಒಬ್ಬ ಯಕ್ಷ ಇದ್ದಾನೆ, ಒಬ್ಬ ರಾಕ್ಷಸ ಇದ್ದಾನೆ. ಬ್ರಹ್ಮ ಎಂಬ ಹೆಸರಿನ ಯಕ್ಷ ಇದ್ದಾನೆ, ರಾಕ್ಷಸರಿದ್ದಾರೆ. ಇಂದ್ರ ಎಂಬ ಹೆಸರಿನ ಯಕ್ಷ ರಾಕ್ಷಸರಿದ್ದಾರೆ. ವಿಷ್ಣು ಎಂಬ ಹೆಸರಿನ ಯಕ್ಷ ರಾಕ್ಷಸರಿದ್ದಾರೆ. ಇದೇ ಹೆಸರಿದೆ. ಅವರು ಬಂದು ಸ್ವೀಕಾರ ಮಾಡ್ತಾರೆ. ನಾವು ಮಾಡುವ ಪೂಜೆ, ನಾವು ಮಾಡುವ ಯಜ್ಞಯಾಗಾದಿಗಳನ್ನು ಅವರು ಸ್ವೀಕಾರ ಮಾಡ್ತಾರೆ ಬಂದು. ದೇವತೆ ಬರಲ್ಲ ಅಲ್ಲಿ. ಅವರಿಗೂ ದೇವ ಅಂದನೇ ಹೆಸರು ನೋಡಿ. ಸ್ವಾರಸ್ಯ ಏನಂತ ಹೇಳಿದರೆ ದೇವತೆ ಅಂತ ಹೇಳಿದ್ರೆ ಇವರು ಮಾತ್ರ ಅಲ್ಲ, ಅವರು ದೇವತೆ. ಯಾಕಂತ ಹೇಳಿದ್ರೆ ದೀನತ್ವ ದೇವನಾಮಾನಃ ಅಂತ, ಶಕ್ತಿ ಇಲ್ಲ ಏನಿಲ್ಲ, ಅದಕ್ಕೆ ಅವರನ್ನು ದೇವ ಅಂತ ಕರೆಯೋದು ನೋಡಿ. ದೇವತೆಗಳ ನಿಜವಾದ ಅರ್ಥದಲ್ಲಿ ಯಾಕೆ ಕರೆಯೋದು ಅಂತ ಹೇಳಿದ್ರೆ ಯಾವಾಗಲೂ ಬೆಳಗುತ್ತಾ ಇರುವವರು ಅಂತ, ಅದಕ್ಕೆ ದೇವತೆಗಳು ಅಂತ. ಇವರನ್ನು ಯಾಕೆ ದೇವತೆಗಳು ಅಂತ ಕರೆಯೋದು ಗೊತ್ತುಂಟ? ದೀನತ್ವ ಅದು, ಶಕ್ತಿ ಇಲ್ಲದೆ ಇರುವವರು. ಇವರು ಬಂದು ಕೂರ್ತಾರೆ, ಯಾಕಂದರೆ ಇವ್ರು ಕರೆಯದೇ ಬರುವವರು, ಕಾಯ್ತಾ ಇರ್ತಾರೆ ಎಲ್ಲಿ ಬರಬೇಕು ಅಂತ. ಇವರು ಬಂದು ಕೂತು ನಮ್ಮ ಪೂಜೆ ಪುನಸ್ಕಾರಗಳನ್ನು ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಇವರು ಫಲ ಕೊಟ್ಟು ಹೋಗ್ತಾರೆ. ಹೌದು, ಇದರಿಂದ ಏನಾಯ್ತು ರೀ? ಇವಾಗ ಏನೇ ಮಾಡಲಿ ನೀವು ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಳ್ಳದೆ ಮಾಡಿರಿ, ಇಲ್ಲಿ ಫಲ ಅಂತೂ ಸಿಗತ್ತಲ್ವಾ? ಹೌದು, ಸಿಗತ್ತೆ. ಅದೆಂಥದ್ದು ಅಂದರೆ ಅಲ್ಪ ಫಲ ಒಂದು. ಮತ್ತು ಸತ್ತ ಮೇಲೆ ಇಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವರ್ಗಲೋಕದ ಕೆಳಗೆ ಒಂದು ಸ್ವರ್ಗ ಇದೆಯಂತೆ, ಸಾಂಕಲ್ಪಿಕ ಸ್ವರ್ಗ ಅಂತ ಅದಕ್ಕೆ ಕರೀತಾರೆ. ಸ್ವರ್ಗಲೋಕದ ನಿಜವಾಗ್ಲೂ ಸ್ವರ್ಗ ಅಲ್ಲ ಅದು. ಮತ್ತು ಸ್ವರ್ಗದ ಕೆಳಗಿರುವಂಥದ್ದು ಸ್ವರ್ಗದ ಒಂದು ರಿಪ್ಲಿಕಾ, ಅದು ಡೆಮ್ಮಿ ಸ್ವರ್ಗ. ಅಲ್ಲಿ ಇವರು ಕೆಲವು ದಿನ ಇರ್ತಾರೆ ಅಂತ. ಸಾಂಕಲ್ಪಿಕ ಸ್ವರ್ಗದಲ್ಲಿ ಇವರಿದ್ದು ಮತ್ತೆ ಇಲ್ಲಿಗೆ ಬರ್ತಾರೆ. ಇದು ರಾಜಸರ ಕತೆ. ಇನ್ನು ಪ್ರೇತಾನ್ ಭೂತಗಣಾನ್ ಚಾನ್ಯೇ ಯಜಂತೆ ತಾಮಸಾ ಜನ. ತಾಮಸ ಜನರು ಅಂತ ಹೇಳಿದರೆ ಯಾರು ಅಂತ ಹೇಳಿದರೆ ನೋಡಿ, ಇದೇ ದೇವತೆಗಳನ್ನೇ. ಇವಾಗ ಶಿವನನ್ನೇ ಆರಾಧನೆ ಮಾಡೋದು. ಶಿವನನ್ನೇ ಆರಾಧನೆ ಮಾಡಬೇಕಾದ್ರೆ ಇವರ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಹೇಳಿದರೆ ವಿಷ್ಣುವಲ್ಲ ಏನೂ ಅಲ್ಲ ಅಂತ.
ಅಂದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ, ಆ ಶಾಸ್ತ್ರದಲ್ಲಿ ಭಗವದ್ಗೀತೆ ಇರ್ಬೋದು, ಮಹಾಭಾರತ ಇರ್ಬೋದು, ವೇದಗಳಲ್ಲಿರ್ಬೋದು ಏನು ಹೇಳಿದೆ ಅದಕ್ಕೆ ವಿರುದ್ಧವಾದ ಚಿಂತನೆಯಿಂದ ಕೂಡಿದವರು. ಅದರಿಂದ ಏನಂತ ಹೇಳಿದರೆ, ವಿಷ್ಣು ಎಲ್ಲ ಶಿವನ ದಾಸ, ಶಿವನೇ ಎಲ್ಲರಿಗೂ ಪ್ರಧಾನನಾಗಿರುವಂಥವನು. ಈ ರೀತಿ ತಪ್ಪು ತಿಳುವಳಿಕೆಯಿಂದ ಕೂಡಿಕೊಂಡು ಇವರು ಇವ್ರ ನಂಬಿಕೆ ಅಂತದ್ದು ತಪ್ಪು ನಂಬಿಕೆ. ಈ ತಪ್ಪು ನಂಬಿಕೆಯಿಂದ ಕೂಡಿಕೊಂಡು ಇವರಲ್ಲಿ ಆಹುತಿಯನ್ನು ಕೊಡ್ತಾರೆ. ಯಾರಿಗೆ? ಶಿವನಿಗೆ ಆಹುತಿಯನ್ನು ಕೊಡ್ತಾರೆ. ಆಗ ಅಲ್ಲಿ ಯಕ್ಷರಾಕ್ಷಸರು ಬರೋಲ್ಲ. ಯಾಕಂದರೆ ನೋಡಿ, ರಾಜಸರಿಗೆ ಕನ್ಫ್ಯೂಷನ್ ಆದರೆ ಇತ್ತು, ಇರ್ಬೋದೇನೋ ವಿಷ್ಣು ಸರ್ವೋತ್ತಮ ಇರ್ಬೋದೇನೋ, ಶಿವ ಸರ್ವೋತ್ತಮ ಇರ್ಬೋದೇನೋ, ನೋಡಿ ಈ ರೀತಿ ಕನ್ಫ್ಯೂಷನ್ ಇತ್ತು. ಆದರೆ ಇವರಿಗೆ ಕನ್ಫ್ಯೂಷನ್ನೇ ಇಲ್ಲ. ಮತ್ತೇನೆಂದರೆ ಕನ್ಫರ್ಮ್ ಏನಂದರೆ, ಶಿವನೇ ಸರ್ವೋತ್ತಮ, ಅವನಿಗಿಂತ ಬೇರೆಯವರು ಇಲ್ಲವೇ ಇಲ್ಲ. ಇದೇ ರೀತಿ ಕನ್ಫರ್ಮ್ ಆಗಿ ಉಳ್ಳಂಥವ್ರು ಇವರು. ಇವರಿಗೇನಾಗತ್ತೆ ಅಂತ ಹೇಳಿದರೆ, ಇವರು ಕೊಡುವಂಥ ಆಹುತಿಯನ್ನು ಶಿವ ಬಂದು ಸ್ವೀಕಾರ ಮಾಡೋಲ್ಲ. ಯಾಕಂದರೆ ನಿಜವಾದ ಶಿವ, ವೇದದಲ್ಲಿ ಪ್ರತಿಪಾದಿಸಲ್ಪಟ್ಟಿರೋ ಶಿವನ ಒಂದು ಲಕ್ಷಣ ಬೇರೆ, ಅದು ವಿಷ್ಣುವಿನ ಭಕ್ತನೇ. ವಿಷ್ಣುವಿನ ಭಕ್ತನೇ, ಇದೆಲ್ಲ ವೇದದಲ್ಲಿ ಸ್ಪಷ್ಟವಾಗಿರುವಂಥದ್ದು. ಆ ದೇವರು ಬರೋಲ್ಲ. ಯಕ್ಷರಾಕ್ಷಸರು ಬರೋಲ್ಲ. ಮತ್ತೇನಂತ ಹೇಳಿದರೆ, ಶಿವಗಣದಲ್ಲಿ ಸೇರಿದ ಕೆಲವು ಭೂತಗಳಿದೆಯಂತೆ. ಶಿವಗಣದಲ್ಲಿ ಸೇರಿದ ಕೆಲವು ಭೂತಗಳು, ಅದೇ ರೀತಿ ಈ ಪ್ರೇತಗಳು, ಅವುಗಳು ಬಂದು ಸ್ವೀಕಾರ ಮಾಡ್ತವೆ. ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಇರಬಹುದು, ನಾವು ಮಾಡುವ ಪೂಜೆ ಇರ್ಬೋದು. ಇವಾಗ ಪ್ರತಿಮೆಯಲ್ಲಿ, ಲಿಂಗದಲ್ಲಿ ಮಾಡುವ ಪೂಜೆ ಇರ್ಬೋದು. ಯಾರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ರೇತಗಳು, ಅಂದರೆ ಈ ರುದ್ರಗಣದಲ್ಲಿ, ಶಿವಗಣದಲ್ಲಿ ಸೇರಿದವು, ಅವುಗಳು ಬಂದು ಸ್ವೀಕಾರ ಮಾಡ್ತವೆ. ಸ್ವೀಕಾರ ಮಾಡಿ ಇವನಿಗೊಂದು ಫಲ ಕೊಟ್ಟು ಹೋಗ್ತವೆ. ಏನು ಫಲ ಅಂತ ಹೇಳಿದ್ರೆ, ಅತ್ಯಲ್ಪ ಫಲ ಅಥವಾ ವಿಪರೀತ ಫಲ. ಇದರಲ್ಲಿ ಮಾತ್ರ ಅದು ಭಾರಿ ನಮಗೆ ಒಳ್ಳೆಯದಾಗುವಾಗೆ ಕಾಣಿಸ್ತದೆ. ಆದರೆ ಕಡೆಯಲ್ಲಾಗಬೇಕಾದ್ರೆ ಕೆಟ್ಟದ್ದೇ ಆಗೋದು, ಒಳ್ಳೆಯದಾಗೋದಿಲ್ಲ. ಇದರಲ್ಲಿ ಮಾತ್ರ ಚೆನ್ನಾಗಿ ಆದವಾಗ ಕಾಣಿಸ್ತದೆ. ಇಂತಹ ಫಲವನ್ನು ಕೊಟ್ಟು ಹೋಗ್ತಾರೆ. ಮತ್ತೇನಂತ ಹೇಳಿದರೆ, ಈ ರೀತಿ ಯಾರು ಆರಾಧನೆಯನ್ನು ಮಾಡ್ತಾರೆ, ತಾಮಸವಾದ ಶ್ರದ್ಧೆಯನ್ನು ಇಟ್ಟುಕೊಂಡು ಯಾರು ಆರಾಧನೆ ಮಾಡ್ತಾರೆ, ಅವರು ಸತ್ತ ಬಳಿಕ ಇದೇ ರೀತಿ ಈ ನಂಬಿಕೆಯಿಂದಲೇ ಅವರು ತಾವು ಕೂಡ ಹೋಗಿ ಆ ಶಿವನ ಗಣದಲ್ಲಿ ಸೇರಿಕೊಳ್ತಾರಂತೆ. ಶಿವನ ಗಣದಲ್ಲಿ, ಆ ಪ್ರೇತ ಗಣದಲ್ಲಿ, ಭೂತಗಣದಲ್ಲಿ ತಾವು ಸೇರಿಕೊಳ್ತಾರಂತೆ. ಹಾಗೆ ಕೆಲವು ದಿನ ಇರ್ತಾರಂತೆ. ಇರಲಿ ಬಿಡಿ, ಅಲ್ಲಾದರೂ ಇರ್ತಾರಲ್ವ ಅಂದು ನೀವು ಹೇಳ್ಬೋದು. ಆದರೆ ಇಷ್ಟೇ ಅಲ್ಲ, ಇದು ತಾತ್ಕಾಲಿಕ. ಯಾಕೆ ಅಂತ ಹೇಳಿದರೆ, ಈ ತಾಮಸ ಶ್ರದ್ಧೆ ಉಳ್ಳವರದ್ದು ವಿಶೇಷವಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ ಮುಂದೆ. ಯಾಕಂತ ಹೇಳಿದರೆ, ತಾಮಸ ಶ್ರದ್ಧೆ ಉಳ್ಳವರಿಗೆ ಇಷ್ಟೇ ಅಲ್ಲ, ಅವರಿಗೆ ಇನ್ನೂ ಅನೇಕ ಒಂದು ಫಲಗಳು ಸಿಗತ್ತೆ. ಏನು ಅಂದರೆ ನರಕ ಸಿಗತ್ತೆ ಅವರಿಗೆ. ಯಾಕೆ ಅಂತ ಹೇಳಿದರೆ, ಅವರು ಮಾಡುವ ಆರಾಧನೆಯ ರೀತಿ ಆ ರೀತಿ ಇರ್ತದೆ. ತಾಮಸರು ಮಾಡುವಂತಹ ಆರಾಧನೆಯ ರೀತಿ ಬೇರೆ ಆಗಿರ್ತದೆ. ಅದನ್ನು ವಿವರಣೆಯನ್ನು ಮಾಡ್ಕೊಂಡು ಹೋಗ್ತಾನೆ ಕೃಷ್ಣ. ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾರೆ. ಈ ಭಾಗವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣ ಅರ್ಪಣ.